ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಮದುವೆ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ಘಟ್ಟ. ಮದುವೆ ಆಗಬೇಕು ಅಂತಂದರೆ ಅದಕ್ಕೆ ಎಷ್ಟೆಲ್ಲ ಕೆಲಸಗಳು, ಎಷ್ಟೆಲ್ಲ ಪರಿಶ್ರಮ, ಅದಕ್ಕೆ ಏನೆಲ್ಲ ಕೆಲಸಗಳು ಹಿಂದಿನಿಂದ ಮಾಡಲಾಗುತ್ತೆ. ಒಂದು ಮದುವೆ ಆಗಬೇಕು ಅಂತಂದರೆ ಆ ಜೋಡಿ ಮಧ್ಯ ಎಲ್ಲ ಗಣಗಳು ಕೂಡತ್ತಾ, ಅವರ ಜಾತಕ ಹೋಲತ್ತಾ ಅಂಥೇಳಿ ಎಲ್ಲವನ್ನ ನೋಡ್ತಾರೆ. ಆದರೂ ಕೂಡ ಇಷ್ಟೆಲ್ಲ ಮಾಡಿದ್ರು ಮದುವೆ ಆದಮೇಲೆ ಏನೋ ಒಂದು ಸಮಸ್ಯೆ ಬಂದು ಅವರ ಸಂಬಂಧದಲ್ಲಿ ವ್ಯತ್ಯಾಸಗಳು ಉಂಟಾಗತ್ತೆ, ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾಗತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಸಮಸ್ಯೆಗಳನ್ನೆಲ್ಲ ಮೀರಿ ಒಂದು ಸಂಬಂಧದಲ್ಲಿ ಒಳ್ಳೆಯ ಸಂಬಂಧ, ಉತ್ತಮವಾದಂತಹ ಮದುವೆ ಸಂಬಂಧವನ್ನ ನಾವು ನೋಡಿಕೊಳ್ಬೇಕು, ಆ ರೀತಿಯಾಗಿ ಜೀವನವನ್ನ ನಡೆಸಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಇವತ್ತು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಯಾವ ರೀತಿಯಾದಂತ ಏನೆಲ್ಲ ಮಾಡಬೇಕು ಉತ್ತಮ ಜೀವನವನ್ನ ನಡೆಸಬೇಕು ಅಂತಂದ್ರೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಮ್ಮ, ಇಲ್ಲಿ ಪ್ರಯತ್ನ ಅನ್ನೋದು ಒಂದೇ ಬಿಟ್ಟು ಶಾಸ್ತ್ರ ಕೇಳೋದು, ಗಣಕೂಟ ಹೊಂದಾಣಿಕೆ ಮಾಡೋದು, ಇದೆಲ್ಲವೂ ಯಾವುದು ವರ್ಕ್ ಆಗಲ್ಲ. ವರ್ಕ್ ಆಗಿಲ್ಲ ಇಲ್ಲಿವರೆಗೂ. ಮತ್ತು ಅದನ್ನೇ ಮಾಡೋದು ಏನು ಪ್ರಯೋಜನ? ಇಲ್ಲಿ ಆಕಸ್ಮಿಕವಾಗಿ ಮದುವೆ ಅನ್ನೋದು ಆಕಸ್ಮಿಕವಾಗಿ ನಡಿಬೇಕು. ಹುಡುಕೊಂಡು ಮದುವೆ ಮಾಡೋದಲ್ಲ, ಶಾಸ್ತ್ರ ಕೇಳ್ಕೊಂಡು ಮದುವೆ ಮಾಡೋದಲ್ಲ, ಈ ಹುಡುಗನಿಗೆ ಕೊಡಬೇಕು ಅನ್ನೋದಲ್ಲ, ಈ ಹುಡುಗಿಗೆ ಕೊಡಬೇಕು ತರಬೇಕು ಅನ್ನೋದಲ್ಲ. ಇದನ್ನು ನಿಜವಾದ ಭಗವಂತ ಕೊಟ್ಟಿರ್ತಕ್ಕಂಥ ಧರ್ಮ ಅದಕ್ಕೆ ಹತ್ತಿರವಾದಂಥ ಮದುವೆ ಆಗತ್ತೆ. ಹುಡುಕೊಂಡೋಗಿ ಮಾಡ್ತಾರಲ್ಲ, ಶಾಸ್ತ್ರ ಕೇಳ್ಕೊಂಡು ಕಾಯ್ಕೊಂಡು ಮಾಡ್ತಾರಲ್ಲ, ಅದು ಮದುವೆ ಅಲ್ಲ. ಅದು ಅವರ ಒಂದು ಮನಸ್ಸಿನ ಬಯಕೆ ಅಷ್ಟೆ. ಪ್ರತಿಯೊಬ್ಬರು ಮಾಡ್ತಾ ಇರೋದಲ್ಲ ಅದೇ. ಇವತ್ತಿನ ಒಂದು ಕಾರ್ಯಕ್ರಮದ ಮೂಲ ತತ್ವ ಏನಂತಂದರೆ, ಕೂಲಿ ಮಾಡ್ತಾ ಇರತಕ್ಕಂಥ ಒಂದು ತುಂಬ ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಅಯ್ಯೋ ನಮಗೇನು ನಮಗೆ ಸಕ್ಕಂತೆ ಇರುವಂಥ ಒಂದು ಕುಟುಂಬ ಸಿಕ್ಕಿದ್ರೆ ಸಾಕು ಅಂತಕ್ಕಂಥ ಒಂದು ವಿಚಾರ ಇರುತ್ತೆ. ಯಾಕೆ ನಮಗೆ ಮೀರಿ ಸಿಕ್ಕಲ್ಲ ಅಂತ. ಅಂತಹ ಒಂದು ಸನ್ನಿವೇಶದಲ್ಲಿ ಉನ್ನತವಾದ ಮಟ್ಟದಲ್ಲಿರ್ತಕ್ಕಂಥ ಕುಟುಂಬ ಸಿಕ್ಬಿಡುತ್ತೆ. ಇದು ಇವತ್ತಿನ ರಹಸ್ಯ. ಇದೆಲ್ಲ ಹಳೇದು ಆಗೋಗಿದೆ, ಉಜ್ಜೋಗಿದೆ, ಮಾತಾಡಿ ಹೇಳಿ 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 ಉಜ್ಜೋಗಿದೆ. ಅದೆಲ್ಲ ವಿಚಾರ ನಮ್ಮ ಹತ್ರ ಇಲ್ಲವೇ ಇಲ್ಲ. ವಿಷಯ ಇಷ್ಟೇ, ನಿರೀಕ್ಷೆಗೆ ಮೀರಿ ಕುಟುಂಬ, ಆಕಸ್ಮಿಕವಾಗಿ ಸಿಕ್ಕಿದ ಮದುವೆಯೇ ಸತ್ಯವಾದ ಧರ್ಮಕ್ಕೆ ಹತ್ತಿರವಾದ ಮದುವೆ. ಹಾಗಂತ ಶ್ರೀಮಂತಿಗೆ ಅಂದರೆ ಏನು ಜೋರಾಗಿ ಆಸ್ತಿ ಇರಬೇಕು ಅಲ್ಲ. ಹುಡುಗ ಹುಡುಗಿಯ ಶ್ರೀಮಂತಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ನಾವು ತಿಳ್ಕೊಂಡೇ ಇಲ್ಲ ಇನ್ನು. ಹುಡುಗ ಹುಡುಗಿಯ ಶ್ರೀಮಂತಿಕೆ ಯಾವುದು ಅನ್ನೋದು ಹೇಳೋಕ್ಕಾಗತ್ತೇನಮ್ಮ? ಒಂದು ಮದುವೆ ಆಗುವಂತಹ ಗಂಡು ಹೆಣ್ಣಿನ ಶ್ರೀಮಂತಿಕೆ ಯಾವುದು ಅಂತ ಕೇಳಿದ್ರೆ ಉತ್ತರ ಸಿಕ್ಕಿಲ್ಲ, ಸಿಗೋದೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಯಾಕೆ ಅಂದರೆ ಶ್ರೀಮಂತಿಕೆ ಅಂದರೆ ಒಳ್ಳೆ ಕೆಲಸ, ಒಳ್ಳೆ ದುಡ್ಡು, ಚೆನ್ನಾಗಿ ಬಾಡಿಗೆ ಬರುತ್ತೆ, ಹುಡುಗ ನೋಡೋಕ್ಕೆ ಚೆನ್ನಾಗಿದ್ದಾನೆ. ಇದೆಲ್ಲವೂ ಯಾವುದು ಶ್ರೀಮಂತಿಕೆ ವಿಚಾರ ಮನುಷ್ಯನ ಬದುಕಿಗೆ ಸಿಗಬಹುದು. ಸದಾ ಸಮೃದ್ಧಿಯಾಗಿ ಶ್ರೀಮಂತಿಗೆ ಇರಬೇಕಂತಂದರೆ ಯಾವ ಗಂಡು ಹೆಣ್ಣು ಸಮಯ ಪಾಲನೆ ಮಾಡ್ತಕ್ಕಂತಹ ಒಂದು ಶಿಸ್ತಿರುತ್ತೋ ಅವರೇ ಸದಾ ಶ್ರೀಮಂತರು. ಈಗಿಲ್ಲಿ ಗಣಕೂಟ ಯಾಕೆ, ಶಾಸ್ತ್ರ ಯಾಕೆ, ಭವಿಷ್ಯ ಯಾಕೆ, ಜ್ಯೋತಿಷ್ಯ ಯಾಕೆ, ಧರ್ಮ ಯಾಕೆ, ಎಲ್ಲಿಂದ ಬರುತ್ತಿಲ್ಲಿ? ಹೌದಲ್ಲ? ಎಷ್ಟು ಜನ ಹೆಣ್ಣು ಗಂಡು ಸಮಯ ಪಾಲನೆ ಮಾಡ್ತಕ್ಕಂಥ ತಾಕತ್ತಿದೆ? ಇಲ್ಲ. 1,000ಕ್ಕೆ 1 ಪೇರು ಸಿಕ್ಕಲ್ಲ. ಹೇಳುವುದು ಒಂದು, ಬರುವುದು ಒಂದು, ಕೇಳುವುದು ಒಂದು, ನಡೆಯುವುದು ಒಂದು ಅಷ್ಟೇ. ಅದು ಮದುವೆ ಆಗೋಕ್ಕೆ ಮುಂಚೆ ಚೆನ್ನಾಗಿರುತ್ತೆ. ಲೇಟಾಗಿ ಹುಡುಗಿ ಬಂದರೂ ಒಪ್ಕೋತಾನೆ ಹುಡುಗ, ಮದುವೆ ಆಗೋಕ್ಕೆ ಮುಂಚೆ. ಮದುವೆ ಆದಮೇಲೆ ನಡೆಯಲ್ಲ ಇದು. ಇದನ್ನು ಪ್ರತಿಯೊಂದು ಹೆಣ್ಣು ಗಂಡು ಬಳಸಲೇಬೇಕು, ಅನುಭವಿಸಲೇಬೇಕು ಅಂತಕ್ಕಂಥದ್ದು ನಿಜವಾದ ದಾಂಪತ್ಯದ ರಹಸ್ಯ. ಎಷ್ಟು ಜನ ಗಂಡ ಹೆಂಡತಿ ಮದುವೆ ಮಾಡಿಕೊಂಡು ಶ್ರೀಮಂತಿಕೆ ಅಂದರೆ ಸಮಯ ಪಾಲನೆ ಮಾಡ್ತಕ್ಕಂತಹ ಗಂಡ ಹೆಂಡತಿ ಸಿಗ್ತಾರಾ? ಈ ಕರೆ ಮಾಡಿದವರಿಗೆ ಬೇಕಾದ್ರೆ ಪ್ರಯತ್ನ ಮಾಡೋಣ, ಎಷ್ಟು ಜನ ಇರ್ತಾರೆ ಅಂಥೇಳಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಆ ರೀತಿಯಾಗಿ ಆಗುವುದಕ್ಕೆ ಯಾವ ರೀತಿಯಲ್ಲಿ ಅನುಗ್ರಹ ಪ್ರಾಪ್ತಿಯಾಗಿರುತ್ತೆ? ಬರದೇ ಇಲ್ಲಪ್ಪ, ಸುಮ್ಮನೆ ಏನೋ ಕೈ ಪೇಪರ್ ತಗೊಂಡೆ, ನಾನು ಓದೇ ಇರಲಿಲ್ಲ,
ಚಕ 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 ಅಂತ ಬಂತು, ಬರದೇ ಬಿಟ್ಟೆ ಫಸ್ಟ್ ಕ್ಲಾಸ್ ರ್ಯಾಂಕೇ ಬಂದೆ ಅಂತ ಹೇಳೋ ಸನ್ನಿವೇಶ ಕೂಡ ಇದೆ. ನಾನು ಏನು ಹುಡುಕಲೇ ಇಲ್ಲಪ್ಪ, ಅವರೇ ಬಂದರು ಮದುವೆ ಮಾಡ್ಕೊತೀನಿ ಅಂದರು, ನನ್ನದೇನು ದುಡ್ಡೇ ಕೊಡಬೇಡ ಅಂದರು, ಮದುವೆ ಮಾಡ್ಕೊಂಡ್ರು, ಚೆನ್ನಾಗಿದೆ ನನ್ನ ಮಗಳು ಅಂತಕ್ಕಂಥ ಸಂಬಂಧ ಕೂಡ ಇದೆ. ಹೌದು. ಇದೆಲ್ಲ ಏನು ದೇವ್ರು ಕಳಿಸದ್ನಾ ಅನ್ನೋದನ್ನು ಮೊದಲು ನಾವು ಯೋಚನೆ ಮಾಡಬೇಕು. ಎಲ್ಲರಿಗೂ ಭಗವಂತ ಭೂಮಿಗೆ ಎಲ್ಲರನ್ನೂ ಕಳಿಸಿರೋದೇ ಭಗವಂತ. ಆದರೆ ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳಬೇಕಾಗತ್ತೆ. ಏನಪ್ಪ ಅದು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ನಾವು ಮನಸ್ಸು ಮಾಡಿದ್ರೆ ಭಗವಂತನನ್ನು ಕಾಣುವಂಥ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಹಿಂದೆಲ್ಲ ಋಷಿಮುನಿಗಳು ತಪಸ್ಸು ಮಾಡಿ ಭಗವಂತ ಜೊತೆ ಮಾತಾಡಿರ್ತಕ್ಕಂಥ ಇತಿಹಾಸ ಬೇಕಾದಷ್ಟಿದೆ. ಹೌದು. ಹಾಗೆ ಈಗ ಆಗಲ್ಲ ಅಂತ ಅಂದ್ಕೊಳ್ಳೋದಲ್ಲ, ಇದ್ದಾರೆ ಈಗಲೂ ಕೂಡ, ತುಂಬ ವಿರಳ. ಭಗವಂತನನ್ನು ಬೇಕಾದರೆ ನಾವು ದರ್ಶನ ಮಾಡ್ತಕ್ಕಂಥ ಶಕ್ತಿ ನಮಗೆ ಕೊಟ್ಟಿದ್ದಾನಂತೆ. ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲಿಕ್ಕೆ ಯಾರಿಂದನೂ ಆಗಲ್ವಂತೆ. ಹೌದು. ಹೌದಲ್ಲ? ಹೌದು. ಈಗ ಇದಕ್ಕೆ ಬೆಲೆ ಕೊಡ್ತಾ ಇರತಕ್ಕಂತಹ ಸತ್ಯಾಂಶ ಯಾರಿಗೆ ಗೊತ್ತಿದೆ? ಇದು ಎಜುಕೇಷನಲ್ಲಿ ಇದೆಯಾ, ಇಲ್ಲ, ಪೂಜೆ ಮಾಡೋದ್ರಲ್ಲಿ ಇದೆಯಾ? ಇಲ್ಲ. ಹಾಗಿದ್ದ ಮೇಲೆ ನಾವು ಎಷ್ಟರ ಮಟ್ಟಕ್ಕೆ ಶ್ರೀಮಂತಿಕೆ ಅನುಭವಿಸ್ಬೇಕು? ಆರೋಗ್ಯ, ನೆಮ್ಮದಿ, ಅಭಿವೃದ್ಧಿ ಇದೆಲ್ಲವೂ ಬೇಕು. ಆದರೆ ನಾವು ಏನೆಲ್ಲ ಮಾಡ್ತೀವಿ, ಶುಭ ಶುಕ್ರವಾರ ಬಂತು, ಚೌತಿ ಬಂತು, ಪೌರ್ಣಮಿ ಬಂತು, ಇನ್ನು ಬರ್ತಾ ಇದೆ ದೊಡ್ಡ ಸ್ಕೀಮ್ ಹಬ್ಬ. ಹೆಂಗಸರಿಗೆ ದೊಡ್ಡ ಸ್ಕೀಮ್ ಹಬ್ಬ ಯಾವ್ದು ಬರ್ತಾ ಇರೋದೀಗ? ಈಗ ಬರ್ತಾ ಇರ್ತಕ್ಕಂತಹ ಅಕ್ಷಯ ತೃತೀಯ. ಹೆಂಗಸರ ಸ್ಕೀಮ್ದಿದು ಮಾಡಿಬಿಡಬೇಕು, ಜೋರಾಗಿ ಮಾಡಬೇಕು. ಈಗಲೇ ಎಷ್ಟೋ ಜನ ಡ್ರೀಮ್ಸ್ ಮಾಡ್ತಿದ್ದಾರೆ, ಅಂದರೆ ಕಾಣ್ತಾ ಇದ್ದಾರೆ. ಆದರೆ ಒಂದು ಸತ್ಯ ಅಂತ ಹೇಳಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲಿ ಅಂತ ಮಾಡ್ತಕ್ಕಂತಹ ಕೆಲವೊಂದು ಮಹಿಳೆಯರು ನಾವು ಯಾವ ಮಂತ್ರ ಹೇಳಿದ್ರೆ ಒಳ್ಳೆಯದಾಗತ್ತೆ ಸ್ವಾಮಿ ಅಂತ ಕೇಳುವಂಥವ್ರು ಇದ್ದಾರೆ. ಯಾವ ಮಂತ್ರವನ್ನು ಹೇಳಿದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಕೇಳುವಂತಹ ಮಹಿಳೆಯರು ಇದ್ದಾರೆ. ಇವರಿಗೆ ಉತ್ತರ ಕೊಡ್ತಕ್ಕಂಥವರು ಸಾವಿರಾರು ಜನ ಕಾದಿರ್ತಾರೆ, ಹೇಳ್ಕೊಡ್ತಾರೆ. ಏನೋ ಟೆಕ್ನಿಕಾಗಿ ಹೇಳ್ಕೊಡ್ತಾರೆ. ಇವರು ಮಾರ್ಕೆಟಿಂಗ್ ಗುರುಗಳು, ಈ ಥರ ಹೇಳ್ಕೊಡೋರು. ಅವರ ಪ್ರಶ್ನೆಗೆ ಇವ್ರ ಉತ್ತರ ಮಾರ್ಕೆಟಿಂಗ್ ಗುರುಗಳು ಹೇಳೋದು. ಇದು ಹಾಗಿದ್ದ ಮೇಲೆ ನಿಜವಾಗ್ಲೂ ಪ್ರಶ್ನೆಗೆ ಉತ್ತರ ಯಾವುದು ಕೊಡಬೇಕಿತ್ತು? ಇವರು ಯಾವುದನ್ನು ಕೇಳಬೇಕಿತ್ತು? ಯಾವ ಮಂತ್ರ ಹೇಳಬೇಕು ಅಂತಕ್ಕಂಥದ್ದಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ವಂಶದಲ್ಲಿ ಯಾವ ರೀತಿ ಇಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕ್ರಮಗಳಿದೆ ಅಂತ ತಿಳ್ಕೊಳ್ಳೋದೇ ಅತಿ ಮುಖ್ಯವಾದ ಪೂಜೆ. ಹಿಂದಿನಿಂದ ಏನು ಸಂಪ್ರದಾಯ ಬಂದಿದೆ. ಈಗ ಎಷ್ಟು ಜನಕ್ಕಂತಾರೆ, ಗುರುಗಳೇ ನೀವು ಹಿಂದನ್ನೆಲ್ಲ ಮಾಡೋಕ್ಕೆ ನಂಬಕ್ಕೆ ಹೋಗಬೇಡಿ ಅಂತೀರಾ, ಇದನ್ನು ಹೀಗೆ ಹೇಳ್ತೀರಲ್ಲ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆ ಹಿಂದನ್ನೆಲ್ಲ ನಡುಕಬೇಡಿ ಅಂದರೆ ಕೇಳಿಸ್ಕೋಬೇಡಿ, ಅವರು ದೊಡ್ಡವರಾಗಿದ್ದರೂ ದಡ್ಡರಾಗಿರ್ತಾರೆ, ಅದಕ್ಕೆ ಅದನ್ನು ಬೇಡ ಅಂತ ಹೇಳ್ತಿದ್ದೀನಿ. ಈಗ ಹೇಳ್ತಾ ಇದ್ದೀರಲ್ಲ, ಮತ್ತು ನೀವು ಹಳೇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ, ಮತ್ತು ಹೆಂಗಿದು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾವು ಕೊಟ್ಬಿಡ್ಬೇಕು. ಯಾಕೆ ಅದನ್ನು ಹಿಂದಕ್ಕೆ ಹೋಗಬೇಡಿ ಅಂತ ಕೆಲವೊಂದು ವಿಚಾರದಲ್ಲಿ ಹೇಳ್ತೀನಿ ಅಂದರೆ, ಹಿಂದೆ ನಡ್ಕೊಂಡು ಬಂದಂಥ ಸಂಪ್ರದಾಯಗಳು ನಮ್ಮಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಹೌದು. ಏನು, ಈಗೆಲ್ಲ ಚಡ್ಡಿ ಹಾಕ್ಕೊಂಡು ಓಡಾಡುವಂಥವ್ರು, ಅವರು ಪಂಚೆ ಹಾಕ್ಕೊಂಡು ಓಡಾಡ್ತಾ ಇದ್ರು. ಅವರು ಚಡ್ಡಿ ಹಾಕ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇವತ್ತಿನ ಚಡ್ಡಿನೇ ಬೇರೆ, ಅವ್ರು ಹಾಕ್ತಿದ್ದ ಚಡ್ಡಿನೇ ಬೇರೆ. ಕಾರಣ ಏನು ಅಂದರೆ, ವಿಷಯ ಇಷ್ಟೇ, ಹೆಂಚಿನ ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಹೌದು. ಈಗ ಮೋಲ್ಡಿಂಗ್ ಮನೆಯನ್ನು ಕಟ್ಟಿ ಮಾಡಿ ಮೇಲೆ ಮಾಡಿ ಒಂದು 7-8 ಮಾಡಿ ಒಂದು 4 ಬಾಡಿಗೆಗೆ ಒಂದು 4 ಮಕ್ಕಳಿಗೆ ಕಟ್ಕೊಳ್ತಾರೆ. ಈಗ ಆ ಮನೆ ಏನಾಗತ್ತೆ ಅಂದರೆ, ಜೀವನ ಪರ್ಯಂತ ನಿದ್ದೆನೂ ಬರಲ್ಲ, ನೆಮ್ಮದಿನೂ ಇರಲ್ಲ, ಆರೋಗ್ಯನೂ ಇರಲ್ಲ. ಇವರು ಹೇಳ್ಕೊಂಡಂಗೆ ಯಾವ ಮಕ್ಕಳು ಮದುವೆ ಆಗಲ್ಲ. ಯಾಕೆ ಅಂದರೆ ಇದು ಇವ್ರಿಗೆ ಬೇಕಾಗಿರೋ ಶ್ರೀಮಂತಿಗೆ. ಈ ಶ್ರೀಮಂತಿಗೆ ಇರೋರು ಹಿಂದಕ್ಕೆ ತಿರುಗಿ ನೋಡಬೇಡಿ. ನೀವು ಏನಿದ್ರು ಫಾರಿನ್ ಸ್ಟೈಲೇ ಹೋಗ್ಬೇಡಿ, ಎಲ್ಲೂ ಕೇಳಕ್ಕೆ ಹೋಗ್ಬೇಡಿ, ಏನೂ ನಂಬಕ್ಕೆ ಹೋಗ್ಬೇಡಿ. ಯಾಕೆ ಫಸ್ಟ್ ಆಫ್ ಆಲ್ ನಂಬ್ತಾನೇ ಇಲ್ಲ. ಅದಕ್ಕೋಸ್ಕರವಾಗಿ ಹಿಂದೆ ಮಾಡ್ತಾ ಇದ್ದದ್ದು, ಮನೆಗಳಲ್ಲಿ ಕನ್ಯಾದಾನ ಮಾಡ್ತಾಯಿದ್ರು, ಅದಕ್ಕೆ ಹೆಣ್ಣು ಗಂಡು ಚೆನ್ನಾಗಿದ್ದರು. ಈಗ ಮಾಡ್ತಾ ಇದ್ದಾರೆ, ಹೆಂಗೆಂಗೋ ಫಾರಿನ್ ಸ್ಟೈಲ್ ಚೌಲ್ಟ್ರಿ ತಂದು ಮದುವೆ ಮಾಡ್ತಾರೆ. ಅದು ಫಾರಿನ್ ಸ್ಟೈಲೇ ಮದುವೆ ಆಗತ್ತೆ, ಮದುವೆಗಳಾಗತ್ತೆ. ಮಾಡೋದು ಒಂದು ಮದುವೆ, ಅವ್ರ ಮದುವೆಗಳು ಮಾಡ್ಕೋತಾರೆ. ಯಾಕೆ ಅಂದರೆ ನೀವು ಮಾಡಿರ್ತಕ್ಕಂಥ ಪ್ರಕ್ರಿಯೆಗಳೇ ಹಾಗೆ. ಅದಕ್ಕೋಸ್ಕರವಾಗಿ ನಾಯಿಗೆ ಶ್ರೀಮಂತಿಗೆ ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ, ಶ್ರೀಮಂತ ಮಾಡ್ತಕ್ಕಂಥದ್ದನ್ನು
ಇನ್ನು ಯಾವ ಮಟ್ಟಕ್ಕೆ ನಾವಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾಯಿಗೆ ಸೀಮಂತ ಮಾಡ್ತಾರಲ್ಲಮ್ಮ, ನಾಯಿಗೆ ಸೀಮಂತ ಮಾಡ್ತಾರೆ. ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಹೆಳಬರ್ನ ಯಾಕೆ ಕೇಳ್ತೀರಾ? ಈಗ ಇದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ವಿಷಯಕ್ಕೆ ಬರೋಣ. ಏನಪ್ಪ ಅದು ಅಂತಂದರೆ, ಇದೆಲ್ಲವೂ ನಡಿಬೇಕಾದ್ರೆ ಆಕಸ್ಮಿಕವಾಗಿ ನಡಿಬೇಕು ಅಂತ ಗುರುಗಳೇ ನೀವು ಹೇಳ್ತಾ ಇದ್ದೀರಾ. ನಮಗೂ ಅದು ಇಷ್ಟ ಅಪ್ಪ, ಯಾಕೆ ನಡೀತಾ ಇಲ್ಲ ಪ್ರಶ್ನೆ. ಆಕಸ್ಮಿಕವಾಗಿ ಮದುವೆ ನಡಿಬೇಕು, ಆಕಸ್ಮಿಕವಾಗಿ ನಾವು ಶ್ರೀಮಂತರಾಗಬೇಕು, ಆಕಸ್ಮಿಕವಾಗಿ ನಾನು ಕೇಳದೇ ಇರತಕ್ಕಂಥದ್ದು ನಮ್ಮ ಕೈಗೆ ಸಿಗಬೇಕು. ಯಾರಿಗೂ ಬೇಡ, ಇದು ಎಲ್ರಿಗೂ ಬೇಕು. ಹೌದು. ಇದನ್ನು ಯಾಕೆ ನಮಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನ ವಿಚಾರದಲ್ಲಿ ನೀವೆಷ್ಟರ ಮಟ್ಟಕ್ಕೆ ತಿಳ್ಕೊಬೇಕಾಗತ್ತೆ, ತಿಳಿದು ಅರ್ಥ ಮಾಡ್ಕೊಳಕ್ಕಾಗತ್ತೆ, ಅರ್ಥ ಮಾಡಿಕೊಂಡು ಅರಗಿಸ್ಕೊಳಕ್ಕಾಗತ್ತೆ, ಮತ್ತು ಪ್ರಯತ್ನ ಮಾಡೋಕ್ಕಾಗತ್ತೆ. ಕಷ್ಟ ಇದೆ. ಯಾಕೆ ಅಂದರೆ ನಮಗೆ ಸುಲಭವಾಗಿ ಎಲ್ಲ ಸಿಕ್ಕಬೇಕು. ಆ ಸುಲಭವಾಗಿ ಸಿಗೋದಕ್ಕೆ ಸಾಧ್ಯತೆ ತುಂಬ ಕಡಿಮೆ ಇದೆ. ಹಾಗಂತ ಏನು ಬೆವರು ಸುರಿಸಿ ದುಡಿಬೇಕಾ? ಇಲ್ಲ. ದೇಹವನ್ನು ದಂಡಿಸಿ ಬದುಕಬೇಡ ಅಂತ ಭಗವಂತ ಹೇಳಿದ್ದಾನೆ. ದೇಹಕ್ಕೆ ನೋವು ಕೊಟ್ಟು ಬದುಕಬೇಡ ಅಂತ ಹೇಳಿದ್ದಾನೆ. ಈಗ ನಾವೆಲ್ಲ ದೇಹಕ್ಕೆ ನೋವು ಕೊಟ್ಟೇ ಬದುಕ್ತಾ ಇರೋದು. ಯಾವಾಗಲೂ ನಿದ್ದೆ ಮಾಡ್ತೀವಿ, ಯಾವಾಗಲೂ ಊಟ ಮಾಡ್ತೀವಿ. ಇದು ದೇಹ ಒತ್ಕೊಳ್ತೇನಮ್ಮ? ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಊಟ, ನಿಮ್ಮ ಸಮಯಕ್ಕೆ ತಕ್ಕಂತೆ ನಿದ್ದೆ. ಎಲ್ಲಿಂದ ನಿಮ್ಗೆ ಅಕಸ್ಮಾತಾಗಿ ಸಿಕ್ಬಿಡುತ್ತೆ ಭಗವಂತಂದು? ಸಿಗಲ್ಲ. ಅದಕ್ಕೋಸ್ಕರವಾಗಿ ಸಮಯವನ್ನು ಪ್ರೀತಿಸ್ತಕ್ಕಂತಹ ಶಕ್ತಿ ಯಾರ ಮನೆಯಲ್ಲಿ ಇದೆ ಅನ್ನೋದನ್ನು ಮತ್ತೆ ತಿಳ್ಕೋಬೇಕು. ಸಮಯವನ್ನು ಅನುಸರಿಸ್ತಕ್ಕಂತಹ ಕುಟುಂಬ ಯಾವುದಾಗಿರುತ್ತೆ ಅನ್ನೋದು ಗುರುತಬೇಕಲ್ಲ. ಹೌದು. ಯಾವುದಾಗಿರುತ್ತೆ? ಹಾಗಾದರೆ ಅವರೇನೂ ಮಾಡಿರಲ್ಲ, ಏನೂ ಮಾಡಲ್ಲ, ಪೂಜೆನೂ ಮಾಡಲ್ಲ, ಸ್ನಾನನೂ ಮಾಡಲ್ಲ, ದೇವಸ್ಥಾನಕ್ಕೆ ಮೊದಲೇ ಹೋಗಲ್ಲ, ಜ್ಯೋತಿಷ್ಯ ನಂಬಲ್ಲ, ಶಾಸ್ತ್ರ ಕೇಳಲ್ಲ. ಎಲ್ಲವೂ ಅಕಸ್ಮಾತ್ತಾಗಿ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಈ ಥರ ಇದೆಯಂತೀಯ? ಇಲ್ಲ ಅಂತೀಯಮ್ಮ? ಇರ್ಬೋದು ಗುರುಗಳೇ. ಆದರೆ ಇರ್ಬೋದು ಅಂತ ನಾವು ಹೇಳಂಗಿಲ್ಲ. ಯಾಕೆ ಅಂದರೆ ಇದು ಸತ್ಯವಾದ ಸಂಗತಿ. ನಾವು ಅಡಿಗೆಗೆ ಏನೆಲ್ಲ ಹಾಕಬೇಕು, ಹಾಕಿದ್ರೆ ಅಡಿಗೆ ರುಚಿಯಾಗಿರುತ್ತೆ. ಮತ್ತು ಇರ್ಬೋದು ಅಂದರೆ ನಮಗೆ ಡೌಟು. ಹಂಗಾಗಲ್ಲ. ನಮ್ಮ ಕ್ರಮ ಏನಿದೆ ಅದು ಶಿಸ್ತುಬದ್ಧವಾಗಿದ್ದಾಗ ಅಲ್ಲಿ ಕ್ವಶನ್ ಮಾರ್ಕ್ ಬರಬಾರ್ದು. ಮನುಷ್ಯನಿಗೆ ತುಂಬ ಡೇಂಜರ್ ವಿಚಾರ ಯಾವುದು ಅಂದರೆ, ಇರಬಹುದು, ಆಗಬಹುದು ಅಂತ ಹೇಳುವುದು ತಪ್ಪು, ಕೇಳುವುದು ತಪ್ಪು, ತಿಳಿದಿರುವುದು ತಪ್ಪು. ಇದೆಲ್ಲ ಬಿಡಬೇಕು ನಾವು ಫಸ್ಟು. ಅಡ್ಜಸ್ಟ್ಮೆಂಟ್ ಜೀವನ ಅಲ್ಲ ಇದಕ್ಕೆ ಬಂದಿರೋದೇನು. ನಾವು ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ಕ್ರಮಬದ್ಧವಾದ ಜೀವನ ನಡೆಸಬೇಕು ಅಂದರೆ ಪಕ್ಕಾ ಕನ್ಫರ್ಮ್ ಆಗಿರಬೇಕು. ನಾನು ಹೀಗೆ ಬದುಕ್ತೀನಿ. ಅವ್ರಿಗೆ ಹೇಳೋದು ಹೀಗೆ ಬದುಕ್ತೀನಿ ಅಂತಾರಲ್ಲ, ಅವ್ರನ್ನ ಮನುಷ್ಯರು, ಮನುಷ್ಯತ್ವ ಅಂತ ಹೇಳೋದು. ಈ ಅಡ್ಜಸ್ಟ್ಮೆಂಟ್ ಮಾಡೋರಿಗೆ ಮನುಷ್ಯರು ಅಂತ ಹೇಳಂಗೇ ಇಲ್ಲ. ಸೋಮಾರಿಗಳು, ಅಜ್ಞಾನಿಗಳು, ಈ ಥರದಲ್ಲಿ ಈ ಲೈನಿಗೆ ಬಂದರೆ ಸೋಮಾರಿಗಳಲ್ಲದಿದ್ದಾಗ ಸಮಯಕ್ಕೆ ಏನು ಬೇಕೋ ಆಟೋಮೆಟಿಕ್ ಭಗವಂತ ಪಾಸ್ ಮಾಡ್ತಾ ಇರ್ತಾನೆ. ಹಾಗಿದ್ದ ಮೇಲೆ ನಾವು ಮಾಡ್ತಾ ಇಲ್ವಾ? ಅಪ್ರಾಣೇ ಇಲ್ಲ, ಸಾಧ್ಯನೇ ಇಲ್ಲ. ಇಡೀ ನಮ್ಮ ಭಾರತ ದೇಶದಲ್ಲಿ 5% ಸಿಕ್ಕಲ್ಲ. ಈ ರೀತಿ ಬದುಕುತ್ತಿರುವ ಜನ ಇಡೀ 140 ಕೋಟಿ ಜನದಲ್ಲಿ 5% ಸಿಕ್ಕಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಹುಚ್ಚುತನ, ಚೆನ್ನಾಗಿರಬೇಕು, ಬರೀ ಕನಸು. ಇದು ಭಗವಂತ ಇಂಥವ್ರಿಗೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಯಾಕೆ ಅಂದರೆ ಆರೋಗ್ಯನೇ ಹಾಳು ಮಾಡಿಬಿಡ್ತಾನೆ. ಯೋಚನೆ ಮಾಡಿ 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 ಆರೋಗ್ಯನೇ ಹಾಳು ಮಾಡಿಬಿಡ್ತಾನೆ. ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಇದೇ ಅವರಿಗೆ ಶಿಕ್ಷೆ. ಹಾಗಿರಬೇಕಾದ್ರೆ ಅಕಸ್ಮಾತಾಗಿ ನಡೀತಾ ಇರ್ತಕ್ಕಂಥ ಕುಟುಂಬ ಯಾವುದು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಮನೆಯಲ್ಲಿ ಯಜಮಾನ ಅಂತ ಇರ್ತಾನೆ. ಅವನೇ ಮನೆಗೆ ಪ್ರಧಾನಮಂತ್ರಿ. ಮನೆ ಯಜಮಾನ ಯಾರು? ಮನೆಗೆ ಪ್ರಧಾನಮಂತ್ರಿ. ಆ ಪ್ರಧಾನಮಂತ್ರಿ ಮಾತನ್ನು ಹೇಳಿದ ತಕ್ಷಣ ಮನೆಯವರು ಯಾರು ಚಾಚು ತಪ್ಪದೆ ನಡ್ಕೊಳ್ತಾರಲ್ಲ, ಮನೆಯಲ್ಲಿ ಮಕ್ಕಳು, ಕುಟುಂಬ, ಅದು ರೀ ಮನೆ, ಅದೇ ರೀ ಕುಟುಂಬ, ಅದು ರೀ ದೇವರಿಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್. ಮನೆ ಯಜಮಾನ ಹೇಳಿದ ಮೇಲೆ ಒಬ್ಬರು ತಟಕ್ಕೆ ಪಿಟ್ಟಕ್ಕೆ ಕೇಳಬಾರ್ದು. ಮಾನ್ಯತೆ ಕೊಡಬೇಕು, ಗೌರವ ಕೊಡಬೇಕು, ತಲೆಯನ್ನು ಬಗ್ಗಬೇಕು, ಹೆದರು ಮಾತಾಡಬಾರ್ದು, ಗಂಡನಿಗೆ ಹೆಂಡತಿ ಮಾತಾಡಬಾರ್ದು. ಈ ರೀತಿಯಾದ ಮನೆ ಇದೆಯಲ್ಲ, ಅದೇ ಭಗವತ್ ಪ್ರೇರಣೆಯಾಗಿರ್ತಕ್ಕಂತಹ ದಿವ್ಯವಾದ ಶಕ್ತಿದಾಯಕವಾದ ಕುಟುಂಬ. ಈ ಥರದ್ದೆಲ್ಲರೂ ಸಿಕ್ಕಿದೆಯಾ ಇದೆಯಾ ಅಂತ ನೀವು ಹುಡುಕಿ ನೋಡ್ಕೊಳ್ಳಿ. ಆದರೆ ಒಂದಂತೂ ಸತ್ಯ, ಸಮಯಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಎಷ್ಟು ಸೋತಿದ್ದೀವಿ ಅನ್ನೋದಕ್ಕೆ ಈ ದಿನದ ವಿಷಯ
ಈಗ ಕರೆ ಇದೆಯಾ? ಹೌದು ಗುರುಗಳೇ. ಬೆಂಗಳೂರಿಂದ ಕಲಾವತಿ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಕಲಾವತಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು ಮೇಡಮ್. ಅವ್ರು ಹುಟ್ಟಿದ ನಕ್ಷತ್ರವನ್ನ ತಿಳಿಸಬಹುದಾ? ಅವರು ಬೃಂದ ಅಂತ ಹೆಸರು, ಧನುಸು ರಾಶಿ, ಪೂರ್ವಾಷಾಢ ನಕ್ಷತ್ರ ಮೇಡಮ್. ಗುರುಗಳಿಲ್ಲೇ ಇದ್ದಾರೆ ಮಾತು. ಹಲೋ, ಹಾ ಹೇಳಿ ಸ್ವಾಮೀಜಿ. ನಮ್ಮ ಮಗಳ ಏನಾಗಬೇಕಿತ್ತಮ್ಮ? ಬಗ್ಗೆ ಕೇಳಬೇಕಿತ್ತು, ಮದುವೆ ಬಗ್ಗೆ ಕೇಳಬೇಕಿತ್ತು, ಮಗಳು ಮದುವೆ ಬಗ್ಗೆ. ಎಷ್ಟು ವಯಸ್ಸು? ಅವ್ರು 26-27 ನಕ್ಷತ್ರ ಇದೆ ಮೇಡಮ್. ಸರ್, ಏನು ಹೆಸರಿಟ್ಟಿದ್ದೀರಾ? ಬೃಂದ ಅಂತ ಇಟ್ಟಿದ್ದೀವಿ. ಬೃಂದ. ಬೃಂದ ಅಂದರೆ ಅರ್ಥ ಗೊತ್ತಮ್ಮ? ತುಳಸಿ ಅಂತ ಸ್ವಾಮಿ. ಓಕೆ. ಹಾ, ಈಗ ನಿಮ್ಮ ಮಗಳು ಏನು ಓದಿದ್ದಾಳೆ? ಇಂಜಿನಿಯರ್ ಮಾಡಿದ್ದಾರೆ, BE ಮಾಡಿದ್ದಾರೆ. ಓಕೆ. ಕೆಲಸಕ್ಕೆ ಹೋಗ್ತಾ ಇದ್ದಾಳಾ? ಹಾ, ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನೀವು ಓದಿಸಿ ಕೆಲಸಕ್ಕೆ ಕಳಿಸ್ಬೇಕು ಅಂತ ಬೆಳೆಸೋದ್ರಾ ಅಥವಾ ಮದುವೆ ಮಾಡಿ ಕಳ್ಸೋಣ ಅಂತ ಬೆಳೆಸೋದ್ರಾ? ಇಲ್ಲ, ಮನೇಲಿ ಇದ್ರಲ್ವಾ, ಏನೇನ್ ಮಾಡ್ತೀನಿ ಅಂತ ಅಂದ್ರು, ಮಾಡ್ತಾ ಇದ್ದಾರೆ. ಓಕೆ, ಸಂತೋಷ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಹಾ, ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸ್ವಾಮಿ. ಓಕೆ. ಅವರು ಈಗ ನಿಮ್ಮ ಮಗಳ ಬಗ್ಗೆ ನಿಮಗೆ ಡೌಟ್ ಏನು? ಅವಳ ಆರೋಗ್ಯ ಮತ್ತು ಅವಳು ನಡ್ಕೊಳ್ತಕ್ಕಂಥ ಬೆಳಗಿಂದ ಸಾಯಂಕಾಲವರೆಗೂ ಎಲ್ಲವೂ ಚೆನ್ನಾಗಿದೆ ಅಂತಾನ, ಇಲ್ಲ ಸ್ವಲ್ಪ ಡೌಟು, ಸ್ವಲ್ಪ ಮಾಡ್ತಾಳೆ ಸ್ವಲ್ಪ ಬಿಡ್ತಾಳೆ ಅಂತಾನ? ಯಾವುದ್ರಲ್ಲಿ ತಗೊಂಡಿದ್ದೀರಾ? ಮೈನಸ್ ಯಾವುದು, ಪ್ಲಸ್ ಯಾವುದು? ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಮಗಳ ಬಗ್ಗೆ 100% ಪಕ್ಕಾ ನನ್ನ ಮಗಳು ಆರೋಗ್ಯವಾಗಿದ್ದಾಳೆ ಅನ್ಸತ್ತಾ? ಆರೋಗ್ಯವಾಗಿದ್ದಾಳೆ. ಹಾ, ಆರೋಗ್ಯವಾಗಿದ್ದಾಳೆ. ಓಕೆ. ಈಗ ಮದುವೆ ಮಾಡಬೇಕು, ಯಾವಾಗ ಆಗಬೇಕು ಅಂತನ ಯಾವ್ದು ಪ್ರಶ್ನೆ? ಯಾವ್ದು ನಿಮ್ದು? ಹಾ, ಯಾವಾಗ ಆಗುತ್ತೆ? ನಾವು 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ. ಯಾಕಾಗಿಲ್ಲ? ಗೊತ್ತಿಲ್ಲ ಯಾಕಾಗಿ. ಇವ್ರು ಒಪ್ಕೊಂಡ್ರೆ ಅವ್ರು ಒಪ್ಕೊಳ್ಳಲ್ಲ, ಅವ್ರು ಒಪ್ಕೊಂಡ್ರೆ ಇವ್ರು ಒಪ್ಕೊಳ್ಳಲ್ಲ. ಕಾರಣ ತಿಳ್ಕೊಳ್ಳಿಲ್ವಾ ನೀವು ಯಾಕೆ ಈ ಥರ ಆಗ್ತಾ ಇದೆ ಅಂತ? ಅದೇ ಕಾರಣ. ನಾವು ಏನ್ ಕೇಳಿದ್ವಿ, ಗುರುಬಲ ಇದೆಯಾ ಏನು ಅಂತ ನಮ್ಗೆ ಯಾರು ಸರಿಯಾಗಿ ಹೇಳ್ತಾ ಇಲ್ಲ. ಗುರುಬಲ ಎಲ್ಲಿದೆ ಅಮ್ಮ? ಗುರುಬಲ ಎಲ್ಲಿದೆ ಪ್ರಪಂಚದಲ್ಲಿ? ಗೊತ್ತಿಲ್ಲ ಸ್ವಾಮಿ. ಅಲ್ಲ, ಅದನ್ನ ಕೇಳ್ತಿರಲ್ಲ ನಿಮ್ಮಂಥವ್ರು. ಅವೇನೋ ದಡ್ಡ ಮುಂಡವೆ ಹೇಳ್ತವೆ ಗುರುಬಲ ಅಂತ. ನೀವು ಯಾಕೆ ಕೇಳಕ್ ಹೋಗ್ತೀರಾ? ಕೆಂಗೇರಿತಾವ್ ಬತ್ತಾಯ್ತಾ, ಬಿಡ್ತಾವ್ ಬತ್ತ ಅಂತ ಹೇಳ್ತಾವು. ಅದ್ರ ಬಗ್ಗೆ ಅಲ್ಲಮ್ಮ, ಕೇಳಿಸ್ಕೊತಾ. ಈ ಪ್ರಪಂಚದಲ್ಲಿ ಗುರುಬಲ ಎಲ್ಲಿದೆ, ಯಾವಾಗ ಬರುತ್ತೆ? ಮನುಷ್ಯನಿಗೂ ಗುರುಬಲಕ್ಕೂ ಸಂಬಂಧನೇ ಇಲ್ಲ. ಗುರುಬಲ ಇರೋದು ನಿಮ್ಮ ಮನೆ ದೀಪದಲ್ಲಿ. ಎಲ್ಲಿದೆ ಗುರುಬಲ? ನಿಮ್ಮ ಮನೆ ದೀಪದಲ್ಲಿ. ನಿಮ್ಮ ಮನೆ ಒಳಗಡೆ ಗುರುಬಲ ಇರೋದು, ಪಂಚಾಂಗದಲ್ಲ. ಪಂಚಾಂಗದಲ್ಲಿ ಇರ್ತಕ್ಕಂಥ ಗುರುಬಲ ಮನುಷ್ಯನಿಗೇನು ವರ್ಕ್ ಆಗಲ್ಲ. ಅವ್ರು ಹೇಳಕ್ಕೆ ಬರಲ್ಲ, ನಿಮಗೂ ಕೇಳಕ್ಕೆ ಬರಲ್ಲ, ಅಷ್ಟೇ ಉತ್ತರ. ಅವ್ರು ರಾಂಗ್ ಆನ್ಸರ್ಗೆ ನಿಮ್ಮ ರಾಂಗ್ ಕ್ವಶನ್ ಅಲ್ವಾ? ವಿಷಯಕ್ಕೆ ಬರೋಣ. ಈಗ ನಿಮ್ಮ ಮಗಳು ಮಲಗ್ತಕ್ಕಂತಹ ವಿಚಾರಕ್ಕೆ ಬಂದರೆ ಬೆಳಿಗ್ಗೆ ಏಳಿಸ್ಬೇಕಾ, ಅವಳೇ ಹೇಳ್ತಾಳ? 9 ಗಂಟೆಗೆ ಹೇಳ್ತಾಳೆ ಸ್ವಾಮಿ. ಎಷ್ಟು ಚೆನ್ನಾಗೈತಲ್ಲಮ್ಮ. ಏನು ಹಂಗಂತ ಹೆಣ್ಮಕ್ಳು ಮಲಕಬೇಕ ತೋರೆವರೆಗೂ? ಏಳ್ಸಕ್ಕೆ ಹೋಗ್ಬೇಡ ಕಣಮ್ಮ. ಅಲ್ಲಮ್ಮ, ಆರೋಗ್ಯ ಎಷ್ಟು ಚೆನ್ನಾಗದೆ ಅಂತ ತಾಯಿ ಆದವಳು ಎಷ್ಟು ಚೆನ್ನಾಗಿ ಗಮನಿಸಿದ್ಯಾ ತಾಯಿ? ಮದುವೆ ಆಗೋ ಹೆಣ್ಮಕ್ಳು 9 ಗಂಟೆಗೆ ಎದ್ದರೆ ಮನೆ ಉದ್ಧಾರವೋ ಉದ್ಧಾರ. ಇಂಥವ್ರು ಮದುವೆ ಬೇಕು. ಇಂಥವ್ರು ಮದುವೆ ಮಾಡಿಕೊಂಡ್ರೆ ಜೊತೆಲಿ ಇರಲ್ಲ, ಬಾಯ್ ಟಾಟಾ. ಒಂದು 4-5 ಮದುವೆ ಮಾಡಬೇಕಾಗತ್ತೆ ಕಣಮ್ಮ. ಪೂರ್ವಾಷಾಢ ನಕ್ಷತ್ರ. ಯಾವ ಕಾರಣಕ್ಕೂ ಮದುವೆ ಮಾಡೋದು ತುಂಬ ಕೆರೆ ನೀರು ಕುಡಿಬೇಕು. ನಿಮ್ಮ ಕೈಲಿ ಮದುವೆ ಮಾಡೋಕ್ಕಾಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ನೀನು ಮದುವೆ ಅನ್ನೋದು ಕನಸು ಅನ್ಕೊಂಬಿಡಿ ನಿಮ್ಮ ಮಗಳ ಮದುವೆನ. ನೀವು ಸೋಮಾರಿಗಳಮ್ಮ. ನೀವು ತಂದೆ ತಾಯಿಗಳು ಸೋಮಾರಿಗಳು. ಮಕ್ಕಳಿಗೆ ಓದಿಸಿದ್ರಿ ಅಷ್ಟೇ. ಯಾರಿಗೆ ಬೇಕಾಗಿದೆ ಕಿತ್ತೋಗಿರೋ ಓದಿಸಿರೋದು. ಯಾರಿಗೆ ಬೇಕು ಎಜುಕೇಷನ್? ಏನಕ್ಕೆ ಎಜುಕೇಷನ್? ಏನು ಕೊಡುತ್ತೆ ಮಕ್ಕಳಿಗೆ ಎಜುಕೇಷನ್? ಹೇಳಿದ ಮಾತನ್ನ ತಿರುಗಿ ಹೇಳ್ತಾರಲ್ಲ, ಅದು ಎಜುಕೇಷನ್ ನಿಮಗೆ. ನಿಮ್ಮ ಮಕ್ಕಳು ತಿರುಗಿಸ್ಕೊಡ್ತಾರಲ್ಲ ನಿಮಗೆ ಆನ್ಸರು. ಫಸ್ಟು ಮಕ್ಕಳಿಗೆ ಕಲಿಸ್ಬೇಕಾದದನ್ನ ಏನು ಅಂತ ಗೊತ್ತಿಲ್ಲದೆ ಮಕ್ಕಳನ್ನ ಬೆಳೆಸ್ತಾ ಇರತಕ್ಕಂಥವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಆಗ್ತಾ ಇರುತ್ತೆ, ಬೇಕಾದಷ್ಟು ಆಗ್ತಾ ಇದೆ, ಇನ್ನು ಮುಂದೆ ಆಗ್ತಾ ಇರುತ್ತೆ. ಮದುವೆ ಅನ್ನೋ ಅರ್ಥನೇ ಗೊತ್ತಿಲ್ಲದ ರೀತಿಯಲ್ಲಿ ಮಾಡ್ತಾರೆ ಮಕ್ಕಳು. ಯಾಕೆಂದರೆ ತಂದೆ ತಾಯಿಗಳು ಪಕ್ಕಾ ಸೋಮಾರಿಗಳು. ಉಸಿರಾಟ ಅವಳಿಗೆ ಕಾಲು ಎಷ್ಟು ಹಿಂಸೆ ಪಡ್ತಾವಳೆ, ನೋವು ಅಂತ ಯಾವಾಗ ಹೇಳಿದ್ನಮ್ಮ? ಕೇಳಿಸ್ಕೊಂಡಿದ್ಯಾ ತಾಯಿ? ಮಂಡಿ ಅಲ್ಲಮ್ಮ, ಹಿಂಗೆ ಹೇಳ್ತಾ ಹೋಗ್ತೀನಿ. ದೇಹದಲ್ಲಿ ಯಾವ್ಯಾವ ಬ್ಯಾಗ್ ಡ್ಯಾಮೇಜ್ ಇದ್ದ ಹೇಳ್ತೀಯ, ಆರೋಗ್ಯ ಚೆನ್ನಾಗದೆ ಅಂತ ಈಗ ಹೇಳಿದ್ಮೇಲೆ ಒಂದೊಂದಾಗಿ ಹೇಳ್ತಿದ್ಯಲ್ಲ ತಾಯಿ. ಈ ಥರ ಮುಚ್ಚಿ ಮರೆ ಮದುವೆ ಮಾಡ್ತಿರಲ್ಲ ನೀವು, ಮಕ್ಕಳನ್ನ ಉದ್ಧಾರ ಮಾಡ್ತೀರೇನಮ್ಮ? ಆರೋಗ್ಯನೇ ಚೆನ್ನಾಗಿರೋ ಮಕ್ಕಳು ಮದುವೆ ಮಾಡೋಕ್ಕೆ ಹೊರಟಿದ್ರಲ್ಲ ನೀವು, ಯಾರು ಮಾಡ್ಕೋತಾರೆ?
ಪೂರ್ವಾಷಾಢ ನಕ್ಷತ್ರ ಕುಜದೋಷಕ್ಕೆ ಬರುತ್ತೆ, ಮದುವೆಯಲ್ಲಿ ನಡೆಯುತ್ತೆ ಅವ್ರಿಗೆ. 17 ವರ್ಷಕ್ಕೆ ಮದುವೆ ಆಗಬೇಕಿತ್ತು, ಅಷ್ಟು ಸುಲಭ ಅಲ್ಲ. ಆದರೆ ಮದುವೆ ಈಗ ಎಂಥದ್ದಾಗತ್ತೆ ಅಂದರೆ, ನೀವು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋದು, ನೀನೇ ಇಷ್ಟಪಟ್ಟೇನೋ ಮಾಡ್ಕವ್ವ ಅಂತ ನೀವು ಹೇಳಿದ್ರೆ ಆಗಬಹುದೇನೋ. ನೀವು ಮದುವೆ ಮಾಡಿ ಅಕ್ಷತೆ ಹಾಕೋ ಮದುವೆ ನಡೆಯಲ್ಲ. ಇದನ್ನು ಸ್ವಲ್ಪ ಗಮನಿಸ್ಕೋಬೇಕು. ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಬೇಜಾರೇನಿಲ್ಲ. ಅಲ್ಲಮ್ಮ, ಮಗಳ ಮದುವೆ ಮಾಡ್ತೀನಿ ಅನ್ನೋರು ಮಗಳಿಗೆ ಮದುವೆ ಮಾಡೋದಕ್ಕೆ ಕರೆಕ್ಟಾಗಿ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಾ, ಸುಮ್ಮನೆ ಮದುವೆ ಮಾಡಿ ಕಳಿಸ್ಬೇಕಾ? ಯಾವ್ದು ಬೇಕಾಗಮ್ಮ? ಮದುವೆ ಮಾಡೋದು ಮುಖ್ಯನಾ, ಆರೋಗ್ಯ ಮುಖ್ಯನಾ? ಆರೋಗ್ಯ ಅಲ್ಲಮ್ಮ, ಹುಟ್ಟುವಾಗ ಮಗು ಗುರುತಿಸಿಲ್ಲ, ಋತುವಾದಾಗ ಗುರುತಿಸಿಲ್ಲ, ಮದುವೆ ಮಾಡುವ ಗುರುತಿಸಿಲ್ಲ. ಯಾವ ಪಾಪಿಗಳಾಗಬೇಕಾಗತ್ತಮ್ಮ ಮಕ್ಕಳು. ನಿಜಕ್ಕೂ ಹೇಳ್ತೀನಿ, ಸಾಯುವಾಗ ಪ್ರಾಣನೂ ಹೋಗಲ್ಲ ಇಂಥ ತಂದೆ ತಾಯಿಗಳಿಗೆ, ನರಕವನ್ನು ಅನುಭವಿಸ್ತಾರೆ. ಆರೋಗ್ಯವಾದ ಮಗುವನ್ನು ಈ ಭೂಮಿಗೆ ಕೊಡಲಿಲ್ಲ ಅಂದರೆ ಅವರು ತಾಯಿ ತಂದೆಗೆ ಅರ್ಹತೆಯನ್ನು ಪಡೆದೇ ಇಲ್ಲ ಅವರು. ಮೇಕಪ್ ಮಾಡಿಬಿಟ್ಟು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡಿಸೋದಲ್ಲಮ್ಮ. ಆರೋಗ್ಯ ಚೆನ್ನಾಗಿರಬೇಕು. ಮೇಕಪ್ ತೊಗೊಂಡು ಏನು ಮಾಡೋಣ, ಒಂದಿನದ್ದು. ಆರೋಗ್ಯ ಚೆನ್ನಾಗಿರಬೇಕು. ನಿಮ್ಮ ಮಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ, ಜಾಸ್ತಿ ಮಾತಾಡ್ತಾಳಮ್ಮ ನಿನ್ನ ಮಗಳು? ಇಲ್ಲ, ಜಾಸ್ತಿ ಮಾತಾಡಲ್ಲ. ನೀವು ನನ್ನ ಮಗಳು ತುಂಬ ಸಾಫ್ಟು ಅಂತ ಅನ್ಕೊಂಡಿದ್ದೀರಲ್ವಾ? ತುಂಬ ಡೇಂಜರ್ ವರ್ಡ್ ಅದು, ತುಂಬ ಡೇಂಜರ್. ಸಾಫ್ಟಾಗಿ ಮಾತಾಡುವಂಥವ್ರು ಕರೆಕ್ಟಾಗಿ ಚೆನ್ನಾಗಿದ್ದಾರೆ ಅಂದ್ಕೊಂಡ್ರೆ ಐತೆ ಒಳಗಡೆ ಒಂದು ಟೈಮ್ ಬಾಂಬ್. ಹಂಗಂತ ಹೆದರ್ಕೋಬೇಡ ತಾಯಿ. ಫಸ್ಟು ಪೂರ್ವಾಷಾಢ ನಕ್ಷತ್ರಕ್ಕೆ ಮದುವೆ ಇದೆಯಾ, ಮಾಡಬಹುದಾ, ಅವಳೇ ಮಾಡ್ಕೋತಾಳ, ನಾವು ಮಾಡ್ತೀವ? ಈ ಒಂದು ವಿಚಾರವನ್ನು ಯಾವನು ಹೇಳೋಕ್ಕಾಗಲ್ಲ, ನಿಮ್ಗೆ ಯಾರು ಸಿಕ್ಕಲ್ಲ. ಹೇಳಿದ್ದೀನಿ, ಮದುವೆ ಅವಳು ಮಾಡ್ಕೋತಾಳ, ಮದುವೆ ನಾವು ಮಾಡ್ತೀವ? ಇದಕ್ಕೆ ಪ್ರಶ್ನೆಗೆ ಉತ್ತರ ಬೇಕು. ಬೇಕಾ ಬೇಡವಾ? ಬೇಕು. ಹಂಗಂತ ಕೇಳಿ ಯಾರು ಹೇಳ್ತಾರ ನೋಡೋಣ, ಶಾಸ್ತ್ರ ಹತ್ರ ಹೋಗಿ ಓಡೋಗ್ಬಿಡ್ತಾರೆ ಎದ್ದು. ಯಾಕೆಂದ್ರೆ ಗೊತ್ತಿಲ್ಲ ಅಂಥವ್ರ ಹತ್ರಕ್ಕೆ ಹೋಗೋದು. ನೀವು ಒಂದು 50 ರೂಪಾಯಿ ಹಿಡ್ಕೊಂಡು ಕೈನಲ್ಲಿ, ನಮ್ಮ ಹತ್ರ ಬಂದರೆ ಪೂರ್ತಿ ಎಲ್ಲ ಉದುರೋಗುತ್ತಲ್ಲ, ಕೇಳಿದ ತಕ್ಷಣ ಶಾಕ್. ಯಾಕೆ ಅಂದರೆ ಸತ್ಯವಾಗಿ ವಿಚಾರವನ್ನು ತಿಳ್ಕೊಬೇಕಂದ್ರೆ, ಒಳ್ಳೆ ಹೋಟೆಲಲ್ಲಿ ತಿಂಡಿ ತಿನ್ನಬೇಕಾದ್ರೆ ಪೇ ಮಾಡ್ಬೇಕು ಕರೆಕ್ಟಾಗಿ. ಹೆಂಗೋ ತಿಂದ್ರಾಯ್ತು ಅಂದರೆ ಹಂಗೆ ಬದುಕೋಕ್ಕಾಗಲ್ಲ. ಕಾಂಪ್ರಮೈಸ್ ಲೈಫ್ ಯಾವುದೇ ಕಾರಣಕ್ಕೆ ಒಳ್ಳೆಯದಲ್ಲ. ಹೀಗೆ ಬದುಕಬೇಕು, ಹಾಗೇ ಬದುಕಬೇಕು. ಅದಕ್ಕೆ ಬೇಜಾರು ಮಾಡ್ಕೊಬೇಡ ತಾಯಿ. ನಿಮ್ಮ ಯಜಮಾನರಿಗೆ ಫಸ್ಟು ಅವ್ರ ಮನೆ ಕುಟುಂಬ ಇದೆಯಲ್ಲಮ್ಮ, ಅವ್ರ ಅಕ್ಕ ತಂಗಿಯರು, ಯಾರು ನಿಮ್ಮ ಯಜಮಾನ್ರ ಅಕ್ಕ ತಂಗಿಯವ್ರ ವಿಚಾರ, ಎಷ್ಟು ಜನ ಅಕ್ಕ ತಂಗಿಯರು? 3 ಜನ ಸ್ವಾಮಿ. ಸ್ವಲ್ಪ ಒಂಚೂರು ಅವ್ರ ಸ್ಟೋರಿನ ಸ್ವಲ್ಪ ಗಮನಿಸ್ಕೊಳ್ಳಿ ಅಮ್ಮ. ನಿಮ್ಮ ಯಜಮಾನ್ರ ಜೊತೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿಯರ ಸ್ಟೈಲ್ ಸ್ವಲ್ಪ ನೋಡ್ಕೊಳ್ಳಿ. ಚೆನ್ನಾಗಿದೆಯಾ? ಇಲ್ಲ ಅಲ್ವಾ? ಹಂಗಿದ್ದ ಮೇಲೆ ಆ ಒಂದು ಇರ್ತಕ್ಕಂಥ ಬೇಸಿಕ್ ಪ್ರಾಬ್ಲಮ್ ನಿಮ್ಮ ಮಗಳು ಹೊತ್ಕೊಂಡು ಬಂದಿದ್ದಾಳೆ. 99%. ಸೋದರ ಅತ್ತೆಯರ ಜೀವನ ಏನಾಗಿರುತ್ತೋ ಅದು ಮಕ್ಕಳು ಗ್ಯಾರಂಟಿ ಅನುಭವಿಸೇ ತೀರ್ಬೇಕು. ಇದಕ್ಕೆ ಪರಿಹಾರ ಇಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಇದಕ್ಕೆ ಪೂಜೆ ಇಲ್ಲ, ಅನುಭವಿಸೇ ತೀರ್ಬೇಕು. ಸೋದರತ್ತೆಯರು ಏನವರು ಅದು ನೋಡ್ಕೊಳ್ಳಿ ಸ್ಟೋರಿನ ಕುತ್ಕೊಂಡು ನೀವು ಗಂಡ ಹೆಂಡತಿ ಇಬ್ರು. ಆಮೇಲೆ ಮಗಳು ಮದುವೆ ಮಾಡೋರಂತೆ, ಅದನ್ನ ನೋಡಿದ್ರೆ ನಿಜವಾಗ್ಲೂ ನೀವು ಮದುವೆಗೆ ಒಪ್ಕೊಳ್ಳಲ್ಲ. ನಿಮ್ಮ ಮಗಳು ಹೇಳ್ಬಿಟ್ರೆ ಅವಳು ಮದುವೆನೇ ಮಾಡ್ಕೊಳ್ಳಲ್ಲ. ಎಷ್ಟು ಅನ್ಯಾಯ ಇದೆ, ಸ್ವಲ್ಪ ಯೋಚನೆ ಮಾಡಿ. ಹೆದರ್ಕೋಬೇಡಿ. ಮೊದಲು ಸೋದರ ಅತ್ತೆಯವರು ಏನಿರ್ತಾರೋ ಅವ್ರು ನೋಡಿ ಮದುವೆ ಮಾಡೋದು ಕಲ್ತ್ಕೊಂಡ್ರೆ ಅಪ್ಪ ಅಮ್ಮಂದಿರು ಭಾರಿ ಒಳ್ಳೆಯದು. ಅವ್ರು ಚೆನ್ನಾಗಿ ಕ್ಷೇಮವಾಗಿದ್ದಾರಾ, ಒಳ್ಳೆ ದಾಂಪತ್ಯ ನಡೆಸಿದಾರಾ, ನಿಮ್ಮ ಮಕ್ಕಳು ಮದುವೆ ಮಾಡಿ ಹೆಣ್ಮಕ್ಳನ್ನ. ಅವ್ರು ಫುಲ್ ಫೇಲ್ ಆಗಿದ್ದಾರಾ, ದಾರಿ ತಪ್ಪಿದ್ದಾರಾ, ದಯವಿಟ್ಟು ನಿಮ್ಮ ಮಕ್ಕಳನ್ನ ದಾರಿ ಎರಿಯಕ್ಕೆ ಹೋಗಬೇಡಿ. ರಿಪೇರಿ ಮಾಡಿ. ರಿಪೇರಿ ಅನ್ನೋದು ಹೇಳ್ತಿರೋದು ನಾವು ಒಬ್ಬರೇ, ಯಾರು ಹೇಳಲ್ಲ ಪ್ರಪಂಚದಲ್ಲಿ. ತಿಳ್ಕೊತಾಯಿ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶಿವಮೊಗ್ಗದಿಂದ ರಕ್ಷಿತಾ ಎನ್ನುವಂಥವ್ರು ಕರೆ ಮಾಡಿದ್ದಾರೆ. ರಕ್ಷಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ತಿಳಿಸಿ. ಹಲೋ, ಅವ್ರ ನಕ್ಷತ್ರ ತಿಳಿಸಿ. ಅವರು ರೇವತಿ ನಕ್ಷತ್ರ. ಗುರುಗಳ ಹತ್ರ ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಯಾರು ರೇವತಿ ನಕ್ಷತ್ರ? ನನ್ನ ಮಗ ಗುರುಗಳೇ. ಎಷ್ಟು ವಯಸ್ಸು ಅವನಿಗೆ? ಇವಾಗ 1 ತಿಂಗಳು ಮೇಲೆ. ಅಯ್ಯೋ, ಏನಮ್ಮ 1 ತಿಂಗಳಿಗೆ ಕೇಳಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? 1 ತಿಂಗಳಿಗೆ ಕೇಳಬೇಕು ಅಂತ ಆಸಕ್ತಿ ಬಂದ್ಬಿಟ್ಟಿದ್ಯಾ? ನಿಮ್ ದೊಡ್ಡ ಫ್ಯಾನ್. ನಿಮ್ಗೆ ಕಾಲ್ ಮಾಡಿ ಮಾಡಿ ಸಾಕಾಯ್ತು. ಇವತ್ತು ಕನೆಕ್ಟ್ ಆಗಿದೆ ಕಾಲ್. ಏನು ಓದಿದ್ಯಾ ನೀನು? ಹೇಳೋದೆಲ್ಲ ನಂದು ಡಿಗ್ರಿ ಆಗಿದೆ. ವೆರಿ ಗುಡ್. ಮದುವೆ ಜೀವನ ಹೇಗಿದೆ? ಇನ್ನ 3 ಇಯರ್ಸ್ ಆಯ್ತು ಮದುವೆ ಆಗಿ. ಚೆನ್ನಾಗಿದೆ. ಓಕೆ, ಫೈನ್. ಈಗ ಮಗು ಗಂಡ ಹೆಣ್ಣ? ಗಂಡು ಮಗುನ ಹೆಣ್ಣು ಮಗುನಮ್ಮ? ಗಂಡು ಮಗು. ಓಕೆ, ಏನು ತಿಳ್ಕೊಬೇಕು ಅನ್ನಿಸ್ತು ನಿಂಗೆ? ನಿಮ್ ಪ್ರೋಗ್ರಾಮ್ ದಿನ
ನೋಡ್ತೀನಿ, ಮಿಸ್ ಮಾಡಲ್ಲ. ಅಲ್ಲಪ್ಪ, ಈಗ ನಿನ್ನ ಮಗು ಬಗ್ಗೆ ಏನು ತಿಳ್ಕೊಬೇಕು ಅನ್ನಿಸ್ತು ಅಂದೆ. ಅವನ ಆರೋಗ್ಯ ಮುಂದೆ ಹೇಗಿರ್ತಾನೆ, ಅವನ ಆರೋಗ್ಯ ಎಲ್ಲ ಹೇಗಿರುತ್ತೆ ಈಗ ಚೆನ್ನಾಗಿದ್ಯಾ? ಈಗ ಚೆನ್ನಾಗಿದೆ. ಅಷ್ಟೇ ಸಾಕು ಪಾಪ. ಒಂದು ತಿಂಗಳಿಗೆಲ್ಲ ಏನಕ್ಕೆ ಕೇಳಕ್ಕೆ ಹೋಗ್ತೀಯಾ? ಕೇಳಬಾರ್ದು ಮೊದಲನೇದಾಗಿ. ಯಾಕೆ ಅಂತಂದರೆ ನಿಮ್ಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ? ಒಂದು ಮಗು ಹುಟ್ಟಿದ್ರೆ ನಕ್ಷತ್ರದಲ್ಲಿ ತಿಳ್ಕೋಬೇಕು ಅಂತ ನಂಬಿಕೆ ಈ ಕಾರ್ಯಕ್ರಮದಲ್ಲಿ ನೋಡಿ ಗೊತ್ತಾಯ್ತಾ, ಮೊದಲೇ ಗೊತ್ತಿತ್ತಾ? ಅಂದ್ರೆ ಮೊದ್ಲು ನಾನೇ ನಂಬ್ತಿರ್ಲಿಲ್ಲ, ನಿಮ್ದು ನೋಡ್ತಾ ಒಂದ್ ನಂಬಿಕೆ ಬಂತು. ಓಕೆ, ಹಾಗಾಗಿ ನಿಮ್ಮ ಹತ್ರನೇ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಓಕೆ, ವೆರಿ ಫೈನ್. ಅಂದರೆ ಒಂದು ವಿಷಯ ತಿಳ್ಕೊ, ಮಗು 2 ಕಾಲನ್ನು ನೇರವಾಗಿ ನೀಡುತ್ತಾ ಮಗು ಸ್ವಲ್ಪ ಗಮನಿಸು, ಒಂದು ಕಾಲನ್ನು ಎತ್ತತ್ತೆ. ಹೌದು. ಹೌದಲ್ಲ? ಅಂದ್ರೆ ಇವಾಗ ಎಲ್ಲ ಇದು ಸಣ್ಣದಲ್ಲ. ಅಲ್ಲ ಅಲ್ಲ, ಒಂದು ನಿಮಿಷಮ್ಮ, ಅದಕ್ಕೇನು ಆಗೈತೆ ಅಂತಲ್ಲ, ನೀನು ತಿಳ್ಕೊಳಕ್ಕೆ ಕೇಳಿಸ್ಕೊಡ್ತಾ ಇದ್ದೀನಿ. ಹೌದು ಹೌದು. 2 ಕಾಲಲ್ಲಿ ಒಂದು ಕಾಲನ್ನು ಮಕ್ಕಳು ಆಟ ಆಡುತ್ತೆ ಅಂತ ನಾವು ಅನ್ಕೋತೀವಿ. ಹೌದು. ಆದರೆ ಸತ್ಯ, ರೇವತಿ ನಕ್ಷತ್ರಕ್ಕೆ ಮಗು ಹುಟ್ಟಿದಾಗ ಕಾಲಿನಲ್ಲಿ ಶಕ್ತಿ ಕಡಿಮೆ ಇದೆ ಅಂತ ಐಡೆಂಟಿ ಆಗಬೇಕದು. ತಾಯಿ ಹೊಟ್ಟೆಲಿ ಹುಟ್ಟಿದ ಕ್ಷಣನೇ ಗುರ್ತು ಮಾಡಬೇಕು ಈ ಮಗುವಿನಲ್ಲಿ ದೇಹದಲ್ಲಿ ಯಾವ ಭಾಗದಲ್ಲಿ ಯಾವ ರೀತಿ ಸಮಸ್ಯೆ ಒತ್ಕೊಂಡು ಬಂದಿದೆ. ಪ್ರತಿಯೊಂದು ಮಗು ತಾಯಿ ಹೊಟ್ಟೆಲಿ ಹುಟ್ಟಿದ್ದು ಯಾವುದೋ ಆರೋಗ್ಯವಾಗಿ ಮಗು ಹುಟ್ಟೋದೇ ಇಲ್ಲ, ಹುಟ್ಟೋದೂ ಇಲ್ಲ ಅಂತ ನಮಗಿನ್ನೂ ಗೊತ್ತಿಲ್ಲ. ಅಳ್ತಾ ಇದ್ದರೆ ಓ ಮಗು ಪರವಾಗಿಲ್ಲ ಅಷ್ಟೇ, ಹೆಣ್ಣ ಗಂಡ ದಪ್ಪಗಿದ್ರೆ ಮಗು ಪರವಾಗಿಲ್ಲ ಅಷ್ಟೇ, ಇಷ್ಟು ತಿಳ್ಕೊತೀವಿ ಹೊರ್ತು. ಈಗ ನಾನು ಒಂದು ಐಡೆಂಟಿ ಕೊಟ್ಟಿದ್ದು ಯಾಕೆ ಅಂದರೆ ಮಕ್ಕಳ ನಕ್ಷತ್ರನೇ ಯಾಕೆ ತಿಳ್ಕೋಬೇಕು ಅನ್ನೋ ಮಹಾನುಭಾವರಿಗೆ ಇದು ಐಡೆಂಟಿ ಆಗಬೇಕು. ಇರುವ 27 ನಕ್ಷತ್ರ ಕೂಡ ಪ್ರತಿ ಒಂದು ಮಗುವಿನ ಮೇಲೆ ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು. ಒಂದು ಮಗು ಭಗವಂತ ಯಾಕೆ ಕೊಡ್ತಾನೆ ಸಂಸಾರದಲ್ಲಿ ಬರ್ತಕ್ಕಂಥದ್ದು, ಮಗು ಭಗವಂತನ ರೂಪದಲ್ಲಿ ಮಗುವಾಗಿ ಬರ್ತಾನಂತೆ. ನಾವು ಗುಡಿಯಲ್ಲಿ ಭಗವಂತನನ್ನು ಹುಡುಕ್ತೀವಿ, ನಾವು ಮನೆಯಲ್ಲಿ ವಿಗ್ರಹ ಇಟ್ಕೊಂಡು ಅಭಿಷೇಕ ಮಾಡಕ್ಕೆ ಹೋಗ್ತೀವಿ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗು ಭಗವಂತ ಬಂದಿದ್ದಾನೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಎಂಥ ಅದೃಷ್ಟವಂತರು ಅಂತ ತಂದೆ ತಾಯಿ ಅನ್ಕೋಬೇಕು. ಯಾರಿಗೆ ಗೊತ್ತೈತೆ, ಯಾವ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡ್ತಾರೆ ಇದನ್ನು? ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಹಲೋ. ಅಂದ್ರೆ ಗುರುಗಳ ರೇವತಿ ನಕ್ಷತ್ರದಲ್ಲಿ ಅಂದ್ರೆ ಕಾಲಿನ ಪ್ರಾಬ್ಲಮ್ ಅಂತಾನೆ? ಪ್ರಾಬ್ಲಮ್ ಅಲ್ಲಮ್ಮ, ಶಕ್ತಿ ಕಡಿಮೆ ಇದೆ, ನಿಮ್ಮ ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ, ಊಟ ತಾಕತ್ತು ಕಮ್ಮಿ ಇದೆ ನಿಮ್ಮ ಗಂಡ ಹೆಂಡತಿನಲ್ಲಿ ಅಂತ. ಆರೋಗ್ಯವಾಗಿ ದಷ್ಟಪುಷ್ಟವಾಗಿರುವ ಗಂಡ ಹೆಂಡತಿಗೆ ಅಷ್ಟೇ ಮದುವೆ ಮಾಡಬೇಕು, ಓದಿರೋರ್ಗೆ ಮದುವೆ ಅಲ್ಲ, ಪೇರ್ ನೋಡೋಕ್ಕೆ ಚೆನ್ನಾಗಿರೋರು ಮದುವೆ ಅಲ್ಲ, ಗಣಕೂಟ ಸೇರಿರೋರ್ಗೆ ಮದುವೆ ಅಲ್ಲ. ತಾಕತ್ತು ಎಷ್ಟಿದೆ ಗಂಡು ಹೆಣ್ಣಲ್ಲಿ ಅಂತ ಹೇಳಬೇಕು. ಆ ತಾಕತ್ತು ಹೇಳಬೇಕಾದ್ರೆ ನಾನು ಮಾತ್ರ ಹೇಳಬೇಕಷ್ಟೇ, ಇನ್ಯಾವನ ಕೈಲೂ ಹೇಳೋಕ್ಕಾಗಲ್ಲ. ಹುಡುಗ ಹುಡುಗಿಯಲ್ಲಿ ತಾಕತ್ತು ಎಷ್ಟಿದೆ, ಇವರು ಮಗು ಮಾಡ್ಕೊಳ್ಳೋಕ್ಕೆ ಲಾಯಕ್ಕಿದ್ದಾರಾ, ಫಿಟ್ಟಾ, ಮದುವೆ ಮಾಡ್ಕೊಳ್ಳೋಕ್ಕೆ ಫಿಟ್ ಇದ್ದಾರಾ, ಇದನ್ನು ತಿಳಿಬೇಕಾ, ಶಾಸ್ತ್ರ ಕೇಳಬೇಕಾ? ಅದನ್ನು ತಿಳ್ಕೊಳ್ಬೇಕು. ಯಾರು ಹೇಳ್ತಾರ ಪ್ರಪಂಚದಲ್ಲಿ? ಯಾರೂ ಹೇಳ್ತಿಲ್ಲ. ಅಷ್ಟೇ ನಮ್ಮ ಜೀವನ, ಝೀರೋ. ಹಣೆ ಬರ, ಬ್ರಹ್ಮ ಬರ್ದವನೇ, ಹಣೆಲು ಬರ್ದವನೇ, ಹಿಂಗೇ ಹೇಳ್ಕೊಂಡು ಕಾಲ ಮಾಡೋದ್ರೆ ಸತ್ತೋಗ್ಬಿಡ್ತಾರೆ. ಹೌದು. ಸೊ ಟೋಟಲಿ ಯೂಸೇ ಇಲ್ಲ ಯಾವುದಕ್ಕೂ ಮನುಷ್ಯ ಹುಟ್ಟಿದ್ದಕ್ಕೆ. ಅಷ್ಟು ಬೇಜಾರಾಗತ್ತೆ. ನೀನು ಮಗು ಏನೋ ಮುಂದಕ್ಕೆ ಕಾಲು ತೊಂದರೆ ಆಗುತ್ತೆ ಅಂತ ಅನ್ಕೋಬೇಡ ತಾಯಿ. ಹಲೋ, ಮಗುಗೆ ತೊಂದರೆ ಪ್ರಶ್ನೆ ಹೇಳಲಿಲ್ಲ ನಾನು. ಅದಕ್ಕೆ ಏನು ಮಾಡಬೇಕಂದ್ರೆ, ಈಗ ನಾನು ಹೇಳಿದ್ದು ಓವರಾಲ್ ಆಗಿ, ನೀವು ಗಂಡ ಹೆಂಡತಿ ಕರೆಕ್ಟ್ ಟೈಮ್ಗೆ ಸಮೃದ್ಧಿಯಾಗಿ ಊಟ, ಸಂತೃಪ್ತಿಯಾಗಿ ಊಟ ಮಾಡಿದ್ದೀವಿ, ಟೈಮ್ ಸರಿ ಕರೆಕ್ಟಾಗಿ ಇದೆಯೇನಮ್ಮ? ಏನಿದೆ? ಟೈಮ್ ಆಗಿ ಊಟ ಅಲ್ಲ, ಒಂದು ದಿನ ಮಿಸ್ ಮಾಡಿದೆ, ಇಷ್ಟೇ ಗಂಟೆಗೆ ಊಟ, ಅಷ್ಟು ಗಂಟೆಗೆ ಊಟ, ಇಷ್ಟು ಗಂಟೆಗೆ ಮಲಗಬೇಕು, ಅಷ್ಟು ಗಂಟೆಗೆ ಮಲಗಿದ್ದೀರಾ? ಇಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಆಗಿದ್ದೇ ಮಗು ಬರೋದು. ಅದನ್ನೇ ನಾನು ಹೇಳಿದ್ದು. ಹೆಚ್ಚು ಕಮ್ಮಿ ಆದ್ಮೇಲೆ ಮಗು ಹೆಚ್ಚು ಕಮ್ಮಿ ಆಗುತ್ತೆ ಅನುಸರಿಸ್ಕೊಳ್ಳಿ ಅಷ್ಟೇ. ನೀವು ಕಂಫರ್ಟಬಲ್ ಮಗು ಬರೋಲ್ಲ. ಹೆಚ್ಚು ಕಮ್ಮಿ ಅಂತೆ, ಅದಕ್ಕೆ ಹೆಚ್ಚು ಕಮ್ಮಿ ಅಲ್ಲಮ್ಮ. ನಮ್ಮ ಬದುಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನಕ್ಕೆ ಫ್ಯೂಚರ್ ಕೇಳ್ತೀರಾ ನೀವು? ಮುಂದೆ ಬೇರೆ ಅಂತೆ, ಮುಂದೆ ಬೇರೆ ಏನಕ್ಕೆ? ಈಗಲೇ ನೋಡಿ ಪೂರ್ತಿ ಎಲ್ಲ ಹಿಂದಕ್ಕೆ ಹೋಗ್ಬಿಟ್ಟೈತೆ. ಭವಿಷ್ಯ ಕೇಳ್ತಾರೆ, ಫ್ಯೂಚರ್ ಕೇಳ್ತಾರೆ. ಆ ಕಿತ್ತೋಗಿರೋ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟು ಬರೀ ಇದನ್ನೇ ಕೇಳ್ತಾರೆ. ಮೊದಲು ನಾವು ಇವತ್ತು ಹೇಗಿದ್ದೀವಿ, ಇದನ್ನು ಬೇಕಾ, ನಾಳೆ ಏನಾಗ್ತೀವಿ ಬೇಕಾ? ಇವತ್ತಿಂದು ಬೇಕು. ಅದು ಬೇಕ್ರಿ. ನಾಳೆ ತಗೊಂಡು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ, ನಿಮ್ಗೇನು ಹೇಳಿ? ನಾನು ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯ ಹೇಳೋದೇ ಇಲ್ಲ, ನಾನು ಹೇಳೋದೇ ಇಲ್ಲ. ಈಗ ಹೇಗಿದೆಯಾ ಹೇಳ್ಕೊಡ್ತೀನಿ, ನಾಳೆ ಏನಾಗ್ತೀಯ ರಿಪೇರಿ ಮಾಡ್ಕೊ ಸರಿ ಹೋಗ್ತೀಯಾ, ಸಿಂಪಲ್. ಹೌದು. ಇದನ್ನು ಮಾಡು, ಅದನ್ನು ಮಾಡು, ಅದೆಲ್ಲ ನಮ್ಮ ಹತ್ರ ಇಲ್ಲ. ಅದು ನಮ್ಮ ಹತ್ರ ಅಲ್ಲ, ಎಲ್ಲೂ ಇಲ್ಲ. ಹೇಳ್ತಾರಲ್ಲ ಬೇರೆಯವರು ಅಂತ ಅವ್ರನ್ನೇ ಕೇಳ್ಕೋಬೇಕು.
ಹರಳೆಣ್ಣೆ ಈ ಕಡೆ ಹಚ್ಚಿ, ತುಪ್ಪದ ದೀಪ ಈ ಕಡೆ ಹಚ್ಚಿ, ಬಿಳಿ ಬಟ್ಟೆ ಅಲ್ಲ ಹಾಕ್ಕೊಳ್ಳಿ, ಅರ್ಶಿಣದ ಬಟ್ಟೆ ಇಲ್ಲ ಹಾಕ್ಕೊಳ್ಳಿ, ಇದೆಲ್ಲ ಹೇಳ್ತಾರಲ್ಲ ಮಾರ್ಕೆಟಿಂಗ್ ಅವರು, ಅವ್ರ ಹತ್ರ ಕೇಳ್ಕೊಬೇಕು. ಇದೆಲ್ಲ ಪ್ರಪಂಚದಲ್ಲಿ ಇಲ್ಲ, ಇದು ಬದುಕಲಿಕ್ಕಲ್ಲ, ಇದು ಮ್ಯಾಜಿಕ್, ದುಡ್ಡು ವಸೂಲಿ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ನೀನು ಮೊದಲು ಮಾಡಬೇಕಾದ ಕೆಲಸ ಅಮ್ಮ, ಮಗುವಿಗೆ ನಕ್ಷತ್ರಕ್ಕನುಸಾರವಾಗಿರ್ತಕ್ಕಂಥ ಬೇಸಿಕ್, ನಿಮ್ಮ ತಂದೆ ಮನೆ, ನಿಮ್ಮ ತಂದೆ ಏನು ಮಾಡ್ತಾರಮ್ಮ? ಅವರು ಟೈಲರ್. ಆಸ್ತಿ ಮನೆ ಏನಿದೆ? ಸ್ವಂತ ಮನೆ ಇದೆಯಾ? ಸ್ವಂತ ಮನೆ ಇದೆ. ಎಷ್ಟು ವರ್ಷದ್ದು? 4 ವರ್ಷದ್ದು. ಓಕೆ. ಕಟ್ಸಿದ್ದಾ? ಕಟ್ಟಿದ್ದು. ಓಕೆ. ಅದು ನಿನಗೆ ಮನೆ ಕಟ್ಸಿದ ಮೇಲೆ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ ಪ್ಲಸ್ಸಲ್ಲಿ ಇದೆಯಾ, ಮೈನಸ್ಸಲ್ಲಿ ಇದೆಯಾ, 50-50 ಇದೆಯಾ? ಎಲ್ಲ ಚೆನ್ನಾಗಿದೆ, ಅಷ್ಟು ನನಗೆ ಗೊತ್ತಿಲ್ಲ. ತಂದೆ ಮನೆ ಗೊತ್ತಿಲ್ವಮ್ಮ? ಓಕೆ. ಆ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ ಗೊತ್ತಿದೆಯಾ? ಅಪ್ಪನ ಮನೇನು ಗೊತ್ತಿಲ್ಲ. ಮದುವೆ ಆದ್ಮೇಲೆ ಅವರು ಇಲ್ಲೂ ಹೊಸ ಮನೆ, ಅಲ್ಲೂ ಹೊಸ ಮನೆ. ಓಕೆ, ಫೈನ್, ಇರಲಿ. ಒಂದಂತೂ ತಿಳ್ಕೊ, ಈಗ ಇರ್ತಕ್ಕಂಥ ಮನೆ ಹೋಗಲಿ ಉತ್ತರ ದಕ್ಷಿಣ ಗೊತ್ತಿದೆಯಾ ನಿಮಗೆ? ಇಲ್ಲ. ಸೂರ್ಯ ಹುಟ್ಟೋ ದಿಕ್ಕು ಯಾವುದು ಅಂತ ಗೊತ್ತಾ? ಉತ್ತರ ದಿಕ್ಕು. ಏನಮ್ಮ ಡಿಗ್ರಿ ಓದಿದ್ದೀರಾ ತಾಯಂದಿರಾ? ಇದಕ್ಕೆ ಎಜುಕೇಷನ್ನು. ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಮಟ್ಟಕ್ಕೆ ಆಗ್ಬಿಟ್ರೆ ದಿಕ್ಕುಗಳು ಗೊತ್ತಿಲ್ಲ ಅಂದರೆ ಏನಮ್ಮ ಬದುಕ್ತೀವ, ಏನಮ್ಮ ಒಳ್ಳೇದಾಗತ್ತೆ ನಮಗೆ? ಇರೋದು 4-8 ದಿಕ್ಕು, ಅದೂ ನಮಗೆ ಗೊತ್ತಿಲ್ಲ ಅಂದರೆ ನಮಗೆ ಎಲ್ಲಮ್ಮ ಒಳ್ಳೆಯದಾಗತ್ತೆ, ಎಲ್ಲಮ್ಮ ನಿದ್ದೆ ಬರುತ್ತೆ. ಈ ಮಟ್ಟಕ್ಕೆ ಹೋಗಬಾರ್ದು. ಅದರಲ್ಲೂ ವಿಶೇಷ ಹೆಣ್ಣು ಮಕ್ಕಳು ದಿಕ್ಕುಗಳು ಗೊತ್ತಿಲ್ಲ ಅಂದರೆ ದಯವಿಟ್ಟು ಮೊದಲು ಸ್ವಲ್ಪ ಪರಿಚಯ ಮಾಡ್ಕೊಮ್ಮ. ಯಾಕೆ ಅಂದರೆ ರೇವತಿ ನಕ್ಷತ್ರದ ಅಷ್ಟು ಸುಲಭ ಅಲ್ಲ. ಫಾರಿನ್ ಸ್ಟೈಲ್ ಕಲ್ಚರ್ ಫ್ಯಾಮಿಲಿಲಿ ರೇವತಿ ನಕ್ಷತ್ರ ಬರೋದು. ಯಾವುದು ನಂಬಿಕೆ ಇಲ್ಲ, ಅನುಕೂಲಕ್ಕೆ ತಕ್ಕ ನಡೆದು ಬಂದಂಥ ಮಕ್ಕಳಲ್ಲಿ ಬರುತ್ತೆ ರೇವತಿ ನಕ್ಷತ್ರ ಅಂತ ಎದುರ್ಕೊಳ್ಳೋದಲ್ಲ. ಡಿಸಿಪ್ಲಿನ್ ಕಲ್ತ್ಕೊಳ್ಳಿ ಅಂತ ಮಗು ಬಂದಿರೋದು. ತಂದೆ ತಾಯಿಗೆ ಡಿಸಿಪ್ಲಿನ್ ಕಲಿಸೋಕ್ಕೆ, ಸಮಯ ಪ್ರಜ್ಞೆ ಕಲಿಸೋದಕ್ಕೆ ಪ್ರತಿ ಮಕ್ಕಳು ಹುಟ್ಟೋದು ಅದಕ್ಕೋಸ್ಕರ. ತಪ್ಪು ಮಾಡ್ತಾ ಇದ್ದೀರಾ, ತಪ್ಪಾಗಿ ಮಲಗ್ತಿದ್ದೀರಾ, ತಪ್ಪಾಗಿ ತಿಂತಾ ಇದ್ದೀರಾ, ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಇದನ್ನು ಸರಿ ಮಾಡ್ಕೊಳ್ಳೋ ಮೂರ್ಖರ ಅಂತ ಮಗುವಿನ ರೂಪದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹೆಣ್ಣ ಗಂಡ ಅಷ್ಟೇ ಗೊತ್ತು. ಅಮ್ಮ, ಖುಷಿ ಆಯ್ತಾ, ಬೇಜಾರಾಯ್ತಾ ನಿಂಗೆ? ಇಲ್ಲ, ತಿಳ್ಕೊಬೇಕು ಅಂತ ಇದ್ದೆ, ತಿಳ್ಕೊಂಡೆ. ಈಗ ನೀನು ಮಾಡಬೇಕಾದ ಕೆಲಸ, ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತ ಯಾವಾಗ 3 ತಿಂಗಳೊಳಗಡೆ ಮಾಡಿಸ್ಬೇಕು. ಮಾಡಿಸಿ ಬ್ರಾಹ್ಮಣರ ಮೂಲಕವಾಗಿ ಅದನ್ನು ಕ್ಲೀನಾಗಿ ನಿಮ್ಮ ಯಜಮಾನರು ನಂಬೋದಾದರೆ ಕೂತ್ಕೊಂಡು ಒಂದು ಡಿಸೈಡ್ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಹರಳಿ ವೃಕ್ಷದ ಹತ್ರ ಮಾಡಿಸ್ಬೇಕಾಗತ್ತೆ. ಅದು ಸುಮ್ಮನೆ ಎಲ್ಲೋ ಮನೆಯಲ್ಲೋ ದೇವಸ್ಥಾನದಲ್ಲೋ ಮಾಡಿಬಿಡ್ತಾರೆ ಪುರೋಹಿತರುಗಳು. ಅದು ಹಂಗೆಲ್ಲ ಮಾಡೋಂಗಿಲ್ಲ. ಇದು ಕೆಟ್ಟದಕ್ಕೆ ಮಗು ಹುಟ್ಟಿದೆ ಅಂತ ಹೇಳ್ತಾ ಇಲ್ಲ. ಪ್ರತಿ ಮಕ್ಕಳಿಗೂ ಯಾವ ಯಾವ ವೃಕ್ಷದ ಕೆಳಗಡೆ ಮಾಡಿಸ್ಬೇಕಾಗತ್ತೆ, ಯಾವ ದೇವಸ್ಥಾನದ ಹತ್ರ ಮಾಡಿಸ್ಬೇಕಾಗತ್ತೆ ಅಂತ ನಕ್ಷತ್ರಕ್ಕನುಸಾರವಾಗಿರುತ್ತೆ. ಅದನ್ನು ತಿಳ್ಕೊತಾಯಿ. ಮಗು ತುಂಬ ಚೆನ್ನಾಗಿ ಮುದ್ದಾಗಿದೆ, ಈಗಲೂ ಕೂಡ ಮುದ್ದಾಗಿ ಚೆನ್ನಾಗಾಗತ್ತೆ. ಆದರೆ ಬುದ್ಧಿ ಅಂತಕ್ಕಂಥ ವಿಷಯ ತುಂಬ ಚೆನ್ನಾಗಿರುತ್ತೆ. ಒಂದಂತೂ ಪ್ರಾಬ್ಲಮ್ಮು, ಸ್ವಲ್ಪ ಹಾಲು ಜಾಸ್ತಿ ಕುಡಿಯುತ್ತೆ ಅಂದರೆ ಊಟದ ವ್ಯವಸ್ಥೆ ಸ್ವಲ್ಪ ಕೈ ಮುಂದೆ ಇರುತ್ತೆ ಮಗುಗೆ. ಅರ್ಥ ಆಯ್ತಮ್ಮ? ಹೌದು ಗುರುಗಳೇ, ಹೌದು. ಹಾಲು ಸಿಕ್ಕಾಬಟ್ಟೆ ಕೇಳುತ್ತೆ, ಪಾಪ ಬೇಜಾರಾಗ್ಬಿಡುತ್ತೆ, ಎಷ್ಟಪ್ಪ ಕುಡಿಸೋದು ಅಂತ. ಮುಂದೆ ಊಟನೂ ಹಾಗೇನೆ, ಸುಮ್ಮನೆ ತಿಂತಾ ಇರೋದು. ಅಲ್ಲೋ ಕಳಕ ಬೀಜ ಹಾಕ್ಕೊಳ್ಳೋದು, ಇಲ್ಲೋ ಕಳಕ ಮಿಠಾಯಿ ತಿನ್ನೋದು, ಅಲ್ಲೋ ಐಸ್ ಕ್ರೀಮ್ ತಿನ್ನೋದು, ಹಿಂಗೆ ತಿನ್ನುತ್ತೆ ಕಣಮ್ಮ ರೇವತಿ ನಕ್ಷತ್ರ. ತಿಂದು ಗುಂಡಿಗೆ ಆಗ್ಬಿಡುತ್ತೆ, ಫಿನಿಶ್. ಮಲಕೊಂಬಿಟ್ರೆ ಮೇಲೆ ಕೇಳಲ್ಲ, ಮೇಲಕ್ಕೆ ಎದ್ರೆ ಕೆಳಕ್ಕೆ ಬರಲ್ಲ. ಇದು ನಮ್ಮ ನಕ್ಷತ್ರದಲ್ಲಿರ್ತಕ್ಕಂಥ ಸತ್ಯಾಂಶ ಅಂತ ತಿಳ್ಕೊಂಡ್ರೆ ತುಂಬ ಚಂದ. ಓಕೆ, ಒಳ್ಳೆಯದಾಗಲಿ ತಾಯಿ, ಗಾಬರಿ ಆಗಬೇಡ. ಮಗುಗೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಗು ಬಗ್ಗೆ ತಿಳ್ಕೊತಾಯಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ದಾವಣಗೆರೆಯಿಂದ ರೇಣುಕಾ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ರೇಣುಕಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಹರಿ ಹೋಮ್ ಗುರುಜಿ, ನನ್ನ ಬಗ್ಗೆನೇ, ನನ್ನ ಮಗನ ಮುಖಾಂತರ ನನ್ನ ಬಗ್ಗೆ ಗೊತ್ತಿಲ್ಲ, ಹಂಗಾಗಿ ತಿಳ್ಕೊಬೇಕು. ನನ್ನ ಮಗಂದು ಇದೆ, ಅವನ ಮುಖಾಂತರ ನನ್ನ ಬಗ್ಗೆ ತಿಳ್ಕೊಬೇಕು. ಅವರ ನಕ್ಷತ್ರ ಹೇಳಿ. ನನ್ನ ಮಗಂದು, ಅವನು ಮಂಗಳವಾರ ರಾತ್ರಿ ಹುಟ್ಟಿದಾನೆ. ಅವನ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ, ಕುಂಭರಾಶಿ, ಮಕರ ಲಗ್ನ, ಚತುರ್ದಶಿ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದಾನೆ. ಓಕೆ, ಗುರು ಇದ್ದಾರೆ, ಮಾತಾಡಿ. ಹರಿ ಓಂ ಗುರುಜಿ. ನಾರಾಯಣ. ಎಷ್ಟು ವರ್ಷ ಮಗನಿಗೆ? ಮಗನಿಗೆ 21 ವರ್ಷ ಗುರುಜಿ. ಏನು ಮಾಡ್ತಿದ್ದಾನೆ? ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಈಗ, ಲಾಸ್ಟ್ ಇಯರ್. ಕಾರ್ತಿಕ್ ಅಂತ ಅವನ ಹೆಸರು. ಓಕೆ, ಏನಾಗಬೇಕಿತ್ತು ಅವನ ಬಗ್ಗೆ? ಗುರುಜಿ, ಅವನ ಮುಖಾಂತರ ನನ್ನ ಬಗ್ಗೆ ತಿಳ್ಕೊಬೇಕು. ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ.
ಯಾವಾಗ? ನಮ್ಮ ಮನೆಯವ್ರು ತೀರ್ಕೊಂಡು 8 ವರ್ಷ ಆಯ್ತು. ಏನಾಗಿತ್ತು? ನಮ್ಮ ಮನೆಯವರಿಗೆ ಕ್ಯಾನ್ಸರು. ಓಕೆ, ಮಗುಗೆ ಓಕೆ ಇರಲಿ. ನಿಮ್ಮ ಮಗನಿಗೆ 21 ವರ್ಷ. 21 ವರ್ಷ. ಅವನು ಹುಟ್ಟಿದ 7 ವರ್ಷದ ಒಳಗಡೆ, ಮಗು ಹುಟ್ಟಿದ 7 ವರ್ಷದ ಒಳಗಡೆ ಅಕಸ್ಮಾತ್ ಸತ್ತವರೆಷ್ಟು? ಕಾರಣ ಇಲ್ಲದೆ ಸತ್ತಿದ್ದು. ನಿಮ್ಮ ಮನೆಯಲ್ಲಿ, ತವರು ಮನೆಯಲ್ಲಾಗ್ಬೋದು, ನಿಮ್ಮ ಗಂಡನ ಮನೆಯಲ್ಲಾಗ್ಬೋದು, ಕಾರಣ ಇಲ್ಲದೆ ಸತ್ತಿದ್ದು ಯಾರು? ಅವ್ನು ಪ್ರೆಗ್ನೆಂಟ್ ಇರುವಾಗನೇ ನಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು. ಅಂದ್ರೆ ಸ್ವಂತ ಚಿಕ್ಕಪ್ಪ ಅಲ್ಲ, ನಮ್ಮ ಅಜ್ಜಗೆ 2 ಹೆಂಡ್ತಿರು. ಓಕೆ. ಅದ್ರಲ್ಲಿ ಚಿಕ್ಕಪ್ಪ ತೀರ್ಕೊಂಡ್ರು. ಅವ್ರು ಇದ್ದಕ್ಕಿದ್ದಾಗೆ ಅವರು ಶೀತ ಆಗಿದೆ ಅಂತಾನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಮನೆಗೆ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ. ಆಮೇಲೆ ಮತ್ತೆ ನನ್ನ ಮಗು ಪ್ರೆಗ್ನೆಂಟ್ ಅಲ್ಲಿ ನಮ್ಮ ಅಜ್ಜಿ ತೀರ್ಕೊಂಡ್ರು. ಅಪ್ಪನ ಅಮ್ಮ, ಸ್ವಂತ ಅಮ್ಮ ಅಲ್ಲ, ಇನ್ನು ಅಪ್ಪನ 2ನೇ ತಾಯಿ. ಓಕೆ, ಸಾಕು. ಯಾಕೆಂದರೆ ಈ ಮಗು ಹುಟ್ಟಿರ್ತಕ್ಕಂತಹ ನಕ್ಷತ್ರದಲ್ಲಿ ಅಂದರೆ ಈ ಕುಟುಂಬ ಏನಾಗತ್ತೆ, ಹೇಗಿರುತ್ತೆ, ಏನಾಗತ್ತೆ, ಹೇಗಿರುತ್ತೆ ಅನ್ನೋದನ್ನು ಐಡೆಂಟಿ ಮಾಡುತ್ತೆ. ಏನು ಹೇಳಬಹುದು ಈ ಒಂದು ಲೆಕ್ಕಾಚಾರಕ್ಕೆ ತಗೊಂಡಾಗ? ಪೂರ್ವಭಾದ್ರ ನಕ್ಷತ್ರ ಅಂದರೆ ವಂಶದಲ್ಲಿ, ಅಂದರೆ ಈಗ ತಾಯಿ, ಈ ಅಮ್ಮ ಮಾತಾಡ್ತಾ ಇದ್ದಾರಲ್ಲ, ಇವ್ರ ತಾಯಿ, ಅಕ್ಕ ತಂಗಿಯರು, ಇವರಿಗೆ ಜನ್ಮ ಕೊಟ್ಟ ತಾಯಿ ಅಥವಾ ಇವ್ರ ಮನೆಗೆ ಬಂದ ಸೊಸೆಯರು, ಯಾರೇ ಆಗಲಿ, ಹೆಣ್ಣು ಮಕ್ಕಳು ಸುಖ ಅಂತ ಅನುಭವಿಸೇ ಇಲ್ಲ. ದಾಂಪತ್ಯದಲ್ಲಿ 1 ಮದುವೆ 2 ಮದುವೆ ಮಿಸ್ ಆಗೋದು, ಬಿಟ್ಟೋಗಿರೋದು, ಕಟ್ಕೊಳ್ಳೋದು, ಇದೇ ನಡೆದಿರೋದಮ್ಮ. ಫುಲ್ ಟೋಟಲಿ ವಂಶದ ಕಥೆನೇ ಇದು. ಕ್ಲಾರಿಟಿನೇ ಇಲ್ಲ ದಾಂಪತ್ಯದಲ್ಲಿ. ಅಮ್ಮ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಆದ್ರೆ ನನ್ ಗಂಡ ಮನೆಯವರು ಆಸ್ತಿ ಕೊಡ್ತಾ ಇಲ್ಲ ನನಗೆ. ಕೋರ್ಟಿಗೆ ಹೋಗಿದ್ದೀನಿ ನಾನು. ಒಂದು ನಿಮಿಷ ಇರಮ್ಮ. ನೀನು ಮೊದಲು ಅಡ್ರೆಸ್ ತಿಳ್ಕೊ. ನನ್ನ ಮಗ ಚತುರ್ದಶಿಯಲ್ಲಿ ಏನಕ್ಕೆ ಹುಟ್ಟಿದ ಅನ್ನೋ ತಿಳ್ಕೊಬೇಕಾ ಬೇಡವಾ? ನಿನಗೇನು ಸಿಗಲ್ಲ ತಾಯಿ. ಗಂಡ ಯಾವಾಗ ಹೋಗಿದ್ದ ಮೇಲೆ ನೀವು ತಿಳ್ಕೊಬೇಕು. ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಮ್ಮ. ಒಂದು ಮಗು ಹುಟ್ಟಿದರೆ ಆಸ್ತಿವಂತರ ಮನೆಗೆ ಮದುವೆ ಆದರೂ ಏನೂ ಸಿಕ್ಕಲ್ಲ. ಬ್ಯಾಂಕಲ್ಲಿ ಹೋದರೆ ನಿಮ್ಮ ದುಡ್ಡು ನಿಮ್ಮ ಕೈಗೆ ಕೊಡಲ್ಲ. ಇನ್ಶೂರೆನ್ಸ್ ಮಾಡಿದರೂ ನಿಮ್ಗೆ ಸಿಕ್ಕಲ್ಲ. ನೀವು ಹಿಂಗೆ ಅಲೆಮಾರಿಗಳಂಗೆ ಅಡುಗೆ ಮಾಡಿದರೂ ಊಟ ಮಾಡೋಕ್ಕಾಗಲ್ಲ. ಮದುವೆಗೆ ಹೋದರೂ ಊಟ ಲೇಟು, ದೇವಸ್ಥಾನಕ್ಕೆ ಹೋದರೂ ದರ್ಶನ ಸಿಕ್ಕಲ್ಲ. ಇಂಥ ಪರಿಸ್ಥಿತಿಲಿ ನೀವು ಇರಬೇಕಾದ್ರೆ ಎಲ್ಲಮ್ಮ ನಿನಗೆ ಸಿಗತ್ತೆ? ಯೋಚನೆ ಮಾಡು. ಈಗ ನಾನು ನಿಮಗೆ ಶೋ ಹೇಳ್ಬೇಕಷ್ಟೇ. ಏನು? ಮರ ಸುತ್ತು, ನವಗ್ರಹ ಸುತ್ತು, ಈ ಕತೆ ಹೇಳ್ಕೊಂಡು ಕಾಲ ಕಳೆಯೋದಲ್ಲ. ಒಂದು ಮಗು ಹುಟ್ಟಿದ ಮೇಲೆ ತಂದೆ ತಾಯಿ ಏನು ಗತಿ ಆಗಿದ್ದಾರೆ, ಒಂದು ಕುಟುಂಬ ಯಾವ ಮಟ್ಟಕ್ಕೆ ಹೋಗಿದೆ ತಿಳ್ಕೊಳ್ಳದೆ ಇರೋ ತಪ್ಪ್ಯಾರ್ದಮ್ಮ ತಾಯಿ. ಗುರುಜಿ, ಅದಕ್ಕೆ ನಾವು ಇಲ್ಲಿ ಕೇಳಿಸಿದ್ವಿ ಗುರುಜಿ. ಅದಕ್ಕೆ ನನ್ನ ಮಗನು ತುಂಬಾ ಹಠ ಮಾಡ್ತಿದ್ದ. ಪಿತೃ ದೋಷ ಇದೆ ಅಂದ್ರು. ಅಮ್ಮ, ಒಂದ್ ನಿಮಿಷ ನೀನು ದಯವಿಟ್ಟು ಯಾವುದು ದೋಷ ಹೇಳ್ಬೇಡ. ಇದು ಬರೀ ಕಳ್ಳ ವ್ಯವಹಾರಗಳಿದು. ಆ ದೋಷ, ಈ ದೋಷ, ಅದು ಕಳ್ಳ ವ್ಯವಹಾರ. ಇದು ಪಿತೃದೋಷ, ನಾಗದೋಷ, ಇದು ಬಿಟ್ಟರೆ ಇನ್ನೇನು ಗೊತ್ತಾಯ್ತು ಹೇಳೋಕ್ಕೆ ಶಾಸ್ತ್ರಗಳವ್ರಿಗೆ? ಕೇಳಿಸ್ಕೊ, ಹೇಳ್ತೀನಿ. ದೋಷ ಇಲ್ಲದೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೇಳುತ್ತಿರುವುದೇ ದೋಷ. ಅವ್ರು ಹೇಳ್ತಾರಲ್ಲ, ಅವ್ರ ಹತ್ರಕ್ಕೆ ಹೋಗ್ತಿರಲ್ಲ, ಅದೇ ದೋಷ. ನಿನ್ಗೆ ಆ ದೋಷ, ಈ ದೋಷ, ಗುರುಬಲ ಅಂತ ಹೇಳಿ ನಮ್ಮ ದೇಶ ಹಾಳು ಮಾಡಿಬಿಡ್ತಾ ಇದ್ದಾರೆ. ಅದೆಲ್ಲ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ವಿಷಯಕ್ಕೆ ಬರೋಣ. ಏನದು ಅಂದರೆ, ನೀನು ತಿಳ್ಕೊಳ್ಬೇಕಾಗಿದ್ದು ಇಷ್ಟೆಲ್ಲ ನೇರವಾಗಿ ಹೇಳ್ತೀಯ. ಮಕರ ಲಗ್ನದಲ್ಲಿ ಮಗು ಹುಟ್ಟಿದೆ, ಹೌದಲ್ಲಮ್ಮ? ಹೌದು ಗುರುಜಿ. ದೇವರಿಗೆ ಕರೆಕ್ಟ್ ಟೈಮ್ಗೆ ದೀಪ ಹಚ್ಚಕ್ಕಾಗಿದೆ. ಸ್ವಲ್ಪ ಯೋಚನೆ ಮಾಡಮ್ಮ. ನಿನ್ನ ಕತೆ ಕೇಳ್ತೀನಿ ನಾನು. ಈ ಮಗು ಹುಟ್ಟಕ್ಕೆ ಮುಂಚೆ, ನೀನು ಮದುವೆ ಆದಮೇಲೆ ಕರೆಕ್ಟ್ ಟೈಮ್ ದೀಪ ಹಚ್ಚಕ್ಕಾಗಿದೆ ಹೇಳ್ಬಿಡಮ್ಮ, ನೋಡೋಣ. ಸಾಧ್ಯ ಇದೆಯಾ? ಯಾವಾಗ ಅನುಕೂಲ ಆಗುತ್ತೋ ಆವಾಗ ಸ್ನಾನ ಮಾಡ್ತೀಯಾ, ಯಾವಾಗ ಅನುಕೂಲ ಆಗುತ್ತೋ ಆಗ ದೀಪ ಹಚ್ತೀಯ. ಇದೇನಮ್ಮ ನಿಮ್ಮ ಬ್ಯಾಕ್ಗ್ರೌಂಡು. ಅದಕ್ಕೆ ಕಣಮ್ಮ ಇಂಥ ಗಿಫ್ಟ್ ಮಗು ಹುಟ್ಟಿರೋದು. ಯೋಚನೆ ಮಾಡ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಗುರುಜಿ. ನೀವು ಹೇಳೋ ಕಾರ್ಯಕ್ರಮದಲ್ಲಿ ನೋಡಿದೀವಿ ನಾವು. ಅಲ್ಲ, ಒಂದ್ ನಿಮಿಷ. ನೀನು ಕೋರ್ಟಲ್ಲಿ ಏನು ಸಿಕ್ಕೋದೋ ಬಿಡುತ್ತೋ ಸೆಕೆಂಡ್ರಿ. ನಿನ್ನ ಮಗ ಹುಟ್ಟಿದ್ದಕ್ಕೆ ಸೂತ್ಕ ತೆಗಿಬೇಕು, ಮೊದಲನೇ ಕೆಲಸ. ಸೂತ್ಕ ತೆಗಿ ಮೊದಲು. ಏನು? ಅಮಾವಾಸ್ಯೆಯಲ್ಲಿ ಮಗು ಹುಟ್ಟಬಹುದಾ? ಹುಟ್ಟಿದ್ರೆ ಕುಟುಂಬ ಏನಾಗತ್ತೆ? ಮೊದಲು ಕುಟುಂಬ ವಂಶ ಏನಾಗಿತ್ತು, ಈಗೇನಾಗ್ತಾ ಇದೆ? ಒಂದು ಮನೆಯಲ್ಲಿ ಕ್ಯಾನ್ಸರು, ಶುಗರು ಬಂದಿದೆ ಅಂದ ಮೇಲೆ ಇವತ್ತು ಕಾಮನ್, ಶುಗರ್ ಕಾಮನ್, ಕ್ಯಾನ್ಸರ್ ಕಾಮನ್. ಅಣ್ಣ ತಮ್ಮ ತಾನೇ ಇವೆರಡೂ, ಹೌದಾ? ಇದನ್ನು ಹೇಳ್ತೀನಿ. ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ ಮೆಡಿಕಲಲ್ಲಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಔಷಧಿ ಅಲ್ಲ ರೀ, ಚಿಕಿತ್ಸೆ ಇದೆ. ಚಿಕಿತ್ಸೆ ಇದೆ 2 ರೋಗಕ್ಕೂ. ಮೆಡಿಸನ್ ಬೇಕಾಗಿಲ್ಲ. ಮೆಡಿಕಲಲ್ಲಿ ಕೈ ಚೆಲ್ಲಿದ್ದಾರೆ ಇವೆರಡಕ್ಕೂ ಇಲ್ಲ ಅಂತ. ಇದು ಬೇಕಾದ್ರೆ ಚಾಲೆಂಜ್ ಮಾಡಿ ತೋರಿಸ್ಕೊಡ್ಬೋದು. ಇದಕ್ಕೆ ಚಿಕಿತ್ಸೆ ಎಂದರೆ ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಚಿಕಿತ್ಸೆ ಇದೆ.
ಚಿಕಿತ್ಸೆ ಯಾರಿಗೆ ಗೊತ್ತಿರುತ್ತೆ, ದೇಹದ ಚಿಕಿತ್ಸೆ ಯಾವುದು ಅಂತ ಯಾರು ತಿಳ್ಕೊತಾರೆ, ಜೀವನ ಪರ್ಯಂತ ಅವರಿಗೆ ರೋಗ ಅನ್ನೋದು ಅವ್ರ ಹತ್ರಕ್ಕೂ ಬರಲ್ಲ. ಈ ಚಿಕಿತ್ಸೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಹೇಳಬೇಕಾದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ಸಾಧ್ಯ ಹೊರತು ಯಾವನ ಕೈಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಗೊತ್ತಿಲ್ಲ. ಚಿಕಿತ್ಸೆ, ದೇಹದ ಚಿಕಿತ್ಸೆ ಯಾವುದು ಗೊತ್ತಾಗಬೇಕಲ್ಲಮ್ಮ. ಇದು ಪುಸ್ತಕದಲ್ಲಿ ಇಲ್ವಲ್ಲ, ಇಲ್ಲ ಗುರುಗಳೇ. ಮತ್ತು ಹಿಂಗೆ ಬದುಕೋದು ಮುಖ್ಯವಾಗಿ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು, ರೋಗ ಬರೆಸ್ಕೊಳ್ದೆ ಇಟ್ಕೋಬೇಕಂದ್ರೆ ನಮ್ಮ ದೇಹದ ಚಿಕಿತ್ಸೆ ಯಾವುದು? ಯಾರು ಇದ್ರೆ ದಯವಿಟ್ಟು ಮೆಸೇಜ್ ಹಾಕ್ಬೋದು. 6 ಮಂತ್ ಟೈಮ್. ನಮ್ಮ ದೇಹದ ಚಿಕಿತ್ಸೆ ಯಾವುದು? ಅಕಸ್ಮಾತ್ ಏನಾದ್ರು ಕಳಿಸಿದ್ರೆ ಸರಿಯಾದ ಉತ್ತರನ ನಿಜಕ್ಕೂ ಇಲ್ಲೇ ಸನ್ಮಾನ ಮಾಡಿ ಇಲ್ಲೇ ಕೂರಿಸಿ, ಯಾಕೆಂದರೆ ಇಂಥವ್ರು ಇದಾರಲ್ಲ ಅಂತ ಖುಷಿ ನನಗಾಗತ್ತೆ. ನಾನು ಒಬ್ಬನೇ ಆಗಿರಬೇಕು, ನನಗೇ ತಿಳ್ಕೊಂಡಿರಬೇಕು, ನನ್ನ ಬಿಟ್ಟು ಇನ್ಯಾರೂ ಇಲ್ಲ ಅಲ್ಲ, ಸಾಕಷ್ಟು ಜನಗಳು ಬೇಕು. ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಕುಟುಂಬ ರಕ್ಷಣೆ ಮಾಡೋದಕ್ಕೆ ಬೇಕಾಗತ್ತೆ. ಏನು ಮಾಡೋದು, ನಾನೇ ಹುಡುಕ್ತಾ ಇದ್ದೀನಿ, ಯಾರು ಹೇಳ್ತಾ ಇಲ್ವಲ್ಲ ಯಾಕೆ ಅಂತ. ಆ ಮೂಲಕವಾಗಿ ನಿಮಗೆ ನಾನು ಸನ್ಮಾನ ಮಾಡ್ತೀನಿ ಅಂತ ಹೇಳಿದ ಉದ್ದೇಶ ಅದೇ. ಅಮ್ಮ, ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಭಾನುವಾರ ದಿವಸ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ತಾಯಿ ಮಗ ಇಬ್ಬರೂ, ಜೊತೆಗೆ ಅವನಿಗೆ ನಿದ್ದೆ ಚೆನ್ನಾಗಿ ಬರಲ್ಲ ನಿಮ್ಮ ಮಗನಿಗೆ. ಏನಮ್ಮ, ಬೆಳಿಗ್ಗೆ ಹೊತ್ತು ಏಳ್ಸಕ್ಕೆ ಎಷ್ಟು ಕಷ್ಟಪಡ್ತೀಯ ಇಲ್ವಾ? ಹೌದು ಗುರುಜಿ. ಮತ್ತು ನಿನ್ನ ಜೀವನನೂ ಹಾಳು ಮಾಡಿಕೊಂಡೆ, ಆ ಮಗು ಜೀವನನೂ ಹಾಳು ಮಾಡ್ತಿದ್ಯಾ. ಅವನಿಗೆ ಮದುವೆ ಇಲ್ಲ, ಮದುವೆ ಆದರೆ ಹೆಂಡತಿ ಉಳಿಯಲ್ಲ. ಯಾಕೆ ಅಂದರೆ ದೇಹ ಆಲ್ರೆಡಿ 80% ಡ್ಯಾಮೇಜ್. ಪೂರ್ವಾಭಾದ ನಕ್ಷತ್ರ, ಉಸಿರಾಟ ಚೆನ್ನಾಗಿಲ್ಲ. ಯಾವಾಗಾದ್ರೂ ಸ್ವಲ್ಪ ಏನಾರು ಇಲ್ಲಿ ನೈತದೆ ಅಂದರೆ ICUನೋ ಸೇರಿಸಿ ECG ಮಾಡಿಸಿ ಕತ್ತರಿ ಪ್ರಯೋಗ ನಡೆಯುತ್ತೆ. ಬೇಕಾ ಇದು? ಈ ಕರ್ಮಗಳು ಬೇಕಾ? ಇದನ್ನು ನಾನು ಹೇಳಿದ್ರೆ ಎಷ್ಟೋ ಜನಕ್ಕೆ ಬೇಜಾರು. ಏನಪ್ಪ ಅವ್ರು ಹಿಂಗೆ ಫೈರ್ ಮಾಡ್ದಂಗೆ ಹೇಳ್ತಾರೆ ಅಂತ. ಹಿಂಗೆ ಹೇಳಿದ್ರೆ ಜನ ಎಚ್ಚರಿಕೆ ತಗೋತಾ ಇಲ್ಲ. ಇನ್ನು ಆಯಿತು ತಾಯಿ ಅಂತ ಸವರಿದ್ರೆ ಏನೂ ಆಗಿಲ್ಲ ಅಂತ ಸುಮ್ಮನೆ ಬಿಡ್ತಾರೆ. ನಾನು ಹಿಂಗೆ ಫೈರ್ ಮಾಡೇನೆ ಹೇಳಿದ್ರು ಜನಕ್ಕೆ ಎಚ್ಚರಿಕೆ ತಗೊಳಕ್ಕಾಗ್ತಾ ಇಲ್ಲ. ನಾನು ಯಾಕೆ ಉದ್ದೇಶಕ್ಕೆ ಹೇಳ್ತಾರೆ, ನೀವು ಮಲ್ಕೊಂಬಿಟ್ಟಿದ್ದೀರ ರೀ, ಎಲ್ಲರೂ ಮಲಗಿಬಿಟ್ಟಿದ್ದೀರಾ ಕುಟುಂಬದ ಬಗ್ಗೆ. ಅದನ್ನು ಎಚ್ಚರಿಕೆ ಮಾಡಿ ಹೇಳಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನನ್ನ ಮಾತಿನ ಭಾವ ಹೇಗಿರುತ್ತೆ, ರ್ಯಾಶಾಗಿ ಕಾಣಿಸುತ್ತೆ. ಏನಪ್ಪ ಹಿಂಗೆ ಹೇಳ್ತಾರೆ ಇವರು ಅಲ್ವೇನಮ್ಮ? ಹೌದು ಗುರುಗಳೇ. ಯಾಕೆ ಅಂದರೆ ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಕಠಿಣತೆ ಇರುತ್ತೆ, ಎಲ್ಲಿ ಧೋಕಾಬಾಜಿ ಇರುತ್ತೆ ಅಲ್ಲಿ ಶಾಂತತ್ವ ಇರುತ್ತೆ. ಅಂದರೆ ಶಾಂತತ್ವ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಯಿತು. ಎಲ್ಲ ಸಂದರ್ಭದಲ್ಲೂ ಶಾಂತತ್ವ ಕೆಲಸ ಮಾಡಲ್ಲ. ಅಮ್ಮ, ನೀನು ಆ ಕೆಲಸ ಮಾಡು. ಶಿವನ ದೇವಸ್ಥಾನಕ್ಕೆ ಭಾನುವಾರ ದಿನ ನದಿ ಸ್ನಾನ ಮಾಡಿ ತಾಯಿ ಮಗ ಇಬ್ಬರು ಒಂದು ಅಭಿಷೇಕವನ್ನು ಮಾಡಿಸಿ ಬಿಲ್ವಪತ್ರೆಯನ್ನು ಈಸ್ಕೊಂಡು ದಿಂಬಲ್ಲಿ ಮಲ್ಕೊಂಡು ಇಟ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಯಜಮಾನರು ಮತ್ತು ನಿಮ್ಮ ವಂಶಸ್ಥರು ಹೆಂಗೆ ಬರ್ತಾರೆ ಕನಸಲ್ಲಿ ಗೊತ್ತಾಗತ್ತೆ. ಹೆದರ್ಕೋಬೇಡಿ, ಅವರೇ ಹೇಳ್ತಾರೆ ಏನು ಮಾಡಬೇಕಂತ. ಒಳ್ಳೆಯದಾಗಲಿ, ಗಾಬರಿ ಆಗಬೇಡಿ. ಕೋರ್ಟಲ್ಲಾರೋ ಇರಲಿ, ಇನ್ನೊಂದಾರೋ ಇರಲಿ, ಇದು ರಿಪೇರಿ ಆಗಬೇಕು ಅಂದರೆ ನೀ ಈ ರೂಟಲ್ಲಿ ಹೋಗ್ಬೇಕಮ್ಮ. ಹೋಗ್ತೀಯ ತಾಯಿ? ಗುರುಜಿ ಅದೇ ಇಲ್ಲಿ ಕೇಳಿಸಿ ಹೋಗಿದೀವಿ ಗುರುಜಿ. ನಮ್ ಗಂಡ ಈಗ 7 ವರ್ಷದಿಂದನೂ ಇದನ್ನ ಮಾಡಿಸ್ತಾ ಇದ್ದೀನಿ ನಾನು. ಪಿತೃ ಇದು ಶ್ರದ್ಧಾ ಅದಲ್ಲಮ್ಮ, ಪಿತೃ ವಿಷಯ ನನ್ನದು ಬರಬೇಡ. ನಾನು ಹೇಳ್ತಾರೆ ತಿಳ್ಕೊ ಫಸ್ಟು. ಮಗು ಹುಟ್ಟಿರ್ತಕ್ಕಂಥ ಚತುರ್ದಶಿ ಅಂತ ಗೊತ್ತಲ್ವೇನಮ್ಮ? ಅದಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕಾ ಬೇಡವಾ? ಮಗುಂದು ದೋಷ. ಮಗುದಲ್ಲ, ನಿಮ್ಮದು, ನಿಮ್ಮನೆ ವಂಶದ್ದು, ನಿಮ್ಮ ಯಜಮಾನ್ರ ಮನೆ ವಂಶದ್ದು ಮಗು ದೋಷದಲ್ಲಿ ಬಂದಿರಲ್ಲ. ಅದನ್ನು ತೋರ್ಸಕ್ಕೆ ಬಂದಿರೋದು ಅಷ್ಟೇ. ಮಗುಗೆ ದೋಷ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಇಲ್ಲಿ ನೀವು ವಾಸ ಮಾಡೋ ಮನೆ ಸ್ವಂತದ್ದೇನಮ್ಮ? ಗುರುಜಿ ಇದು ಕಟ್ಟಿಸಿದ ಮನೆ ತಗೊಂಡಿನಿ ಗುರುಜಿ. ತುಂಬಾ ಒಳ್ಳೆ ಅದ್ಭುತವಾದ ಕೆಲಸ ಮಾಡಿದೆ ಬಿಡಮ್ಮ. ಮಾಟ ಮಂತ್ರ ಎಲ್ಲ ನೀನೇ ಮಾಡಿಸ್ಕೊಂಡ್ಬಿಟ್ಟಿದ್ಯಾ. ಎಷ್ಟಡಿ ಇದೆ? ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು? ಗೊತ್ತಿಲ್ಲ ಗುರುಜಿ, ತಗೊಂಡ್ಬಿಟ್ವಿ. ಈಗ ಅನಿಸ್ತಿದೆ ಯಾಕಾದ್ರೂ ತಗೊಂಡೆ ಅಂತ. 30-40 ಅಲ್ಲ, ಒಂದ್ ನಿಮಿಷ ತಿಳ್ಕೊ. ಕೂತ್ಕೊಂಡು ನಿದ್ದೆ ಮಾಡ್ಬೇಕು ನೀನು. ಮಲ್ಕೊಂಡು ನಿದ್ದೆ ಮಾಡಂಗಿಲ್ಲ. ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೀನು. ಮಲ್ಕೊಂಡು ನಿದ್ದೆ ಮಾಡ್ಬೇಕು. ಇಲ್ಲ, ಕೂತ್ಕೊಂಡ್ರೆ TV ನೋಡ್ತಾರೆ ತೊಗೊಡ್ಸತ್ತೆ. ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಅಂಥ ಮನೆ ತೊಗೊಂಡಿರ್ತಾರೆ ಇವ್ರು. ಯಾಕೆಂದ್ರೆ ಒಳ್ಳೆ ಮನೆ ಸಿಗಲ್ಲ ಇವರಿಗೆ. ಪೂರ್ವಭಾದ ನಕ್ಷತ್ರ. ಇವ್ರು ಎಷ್ಟು ಹುಡುಕಿದ್ರು ಒಳ್ಳೆ ಮನೆ ಸಿಗಲ್ಲ. ಅದಕ್ಕೆ ಹೋಗಿ ತಗಲಾಕೊಂಡ್ರು. ಈಗ ಒಂದಲ್ಲ ಒಂದು ಮನೆಯಲ್ಲಿ ಇರಬೇಕಾ, ಮನೆ ಮಾರಬೇಕಾ, ಮನೆಯಿಂದ ಈಚೆ ಬರಬೇಕಾ, ಈ ಸಮಸ್ಯೆ ಎಲ್ಲ ಬರುತ್ತೆ. ತಲೆ ಕೆಡಿಸ್ಕೊಬೇಡ ತಾಯಿ. ಭಾನುವಾರ ಶಿವನ ನದಿ ಸ್ನಾನ, ಶಿವನಿಗೆ ಅಭಿಷೇಕ ಪ್ರಯತ್ನ ಮಾಡು. ದಾರಿ ಸಿಕ್ಕತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಿಳ್ಕೊಬೇಕೇ ಹೊರತು ನೀನೇನೇನೋ ಮಾಡ್ತಾ ಇದ್ದೀನಿ. ನಾನು 7 ವರ್ಷದಿಂದ ಮಾಡಿಸ್ತಾ ಇದ್ದೀನಿ, 70 ವರ್ಷದಿಂದ ಮಾಡಿದ್ರು ಏನು ವರ್ಕ್ ಆಗಲ್ಲ. ನೀನು ಯಾರಿಗೋ ಊಟ ಆಗ್ತಾ ಇದೆಯಾ, ವಂಶದವ್ರಿಗೆ ಊಟ ಆಗ್ತಾ ಇಲ್ಲ. ಅದೇನು ಅಂತ ತಿಳ್ಕೊಂಡಾಗ ಬೇಕಾದ್ರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬೆಳಗಾವಿಯಿಂದ ಶ್ರೀಧರ್ ಎನ್ನುವಂಥವ್ರು ಕರೆ ಮಾಡಿದ್ದಾರೆ. ಶ್ರೀಧರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ. ತಿಳಿಸಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ.
ಚಿತ್ತಾ ನಕ್ಷತ್ರ ರೀ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹಲೋ ನಮಸ್ಕಾರ ರೀ. ಯಾರು ಚಿತ್ತಾ ನಕ್ಷತ್ರ? ನಮ್ಮ ಮಗಳದ ರೀ 13/11/2001. ಬೇಡ 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 ಅದೆಲ್ಲ ಬೇಡ. ಅಯ್ಯೋ ಏನಕ್ಕೆ ಬೇಕು ಅದೆಲ್ಲ? ನಕ್ಷತ್ರ ಹೇಳಿದ್ರಲ್ವಾ, ಅವೆಲ್ಲ ಬೇಡ. ಬೇರೆಯವ್ರು ಹೇಳ್ಬಿಟ್ಟು ಬರ್ಕೊಳ್ಳಿ, ನನಗೆ ಬೇಡ. ಅದು ಚಿತ್ತಾ ನಕ್ಷತ್ರ ತಾನೇ? ಹೌದು. ಯಾರ್ದದು? ಯಾರು ಮಗಳ? ನಮ್ಮ ಮಗಳದ. ಎಷ್ಟು ವಯಸ್ಸು? ಇವಾಗ 25 ಇದೆ ವಯಸ್ಸ. ಏನು ಬೇಕಾಗಿತ್ತು ಅವಳ ಬಗ್ಗೆ? ಮದುವೆ ಆಗ್ತಾ ಇಲ್ಲ ಇನ್ನ. ಮದುವೆ ಆಗ್ಬೇಕಾ? ಮದುವೆ ಇನ್ನ ಆಗ್ತಾ ಇಲ್ಲ. ಆಗಲ್ಲ. ಮದುವೆ ಆಗಲ್ಲ. ಆಗಲ್ಲ. ಕೇಳಿ ಯಾಕೆ ಅಂತ. ಹಾ, ಎಲ್ರಿ ಮದುವೆ ಆಗತ್ತಾ ಹುಡುಗಿಗೆ? ಹೆಂಗಾಗ್ಬಿಡುತ್ತೆ ಮದುವೆ? ಹಾ. ಅಯ್ಯೋ, ಯಾಕೆ ಅಂತ ಕೇಳೋಕ್ಕೂ ಗೊತ್ತಿಲ್ವಲ್ಲ ನಿಮಗೆ, ಕ್ವಶನ್ ಹಾಕೋಕೆ ಬರಲ್ವಲ್ಲ. ಯಾಕೆ ಸ್ವಾಮಿ ನನ್ನ ಮಗಳು ಏನು ಮಾಡೋಳೆ, ನಾನೇನು ಮಾಡಿದ್ದೀನಿ ಕೇಳಬೇಕಲ್ವಾ ನೀವು? ಇಲ್ಲ, ನಿಮ್ಗೆ ಹೆಂಗೆ ಆಟ ಮಾತಾಡಕ್ ಬರುತ್ತೆ? ಅದಕ್ಕೂ ನಗ್ತಿರಲ್ಲಪ್ಪ. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ ಮಕ್ಕಳು, 3 ಹೆಣ್ಮಕ್ಳು ರೀ. ಈ ಹುಡುಗಿ ಏನು ಮಾಡ್ತಿದ್ದಾಳೆ? ಈಗ BCom ಆಗೈತೆ ಹಾಕಿದ್ರೆ, ಅದು MNC ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಮದುವೆ ನೀವು ಮಾಡಬೇಕು ಅಂತ ಹೊರಟಿದ್ದೀರಾ, ಹುಡುಗಿ ಮದುವೆ ಮಾಡ್ಕೋತಾಳ? ಇಲ್ಲ, ಮದುವೆ ಹುಡುಗಿನ ಮಾಡ್ಕೋಬೇಕಂತೇಳ. ಬಟ್ ಬರ್ತಾರೆ. ನಿಮ್ಮ ಮಗಳಿಗೆ ಹೇಳಿದ್ದೀರಾ ಮದುವೆ ಮಾಡ್ತೀವಿ, ಹುಡುಗ ಬರ್ತಾನೆ ಅಂತ ಹೇಳಿದ್ದೀರಾ ನಿಮ್ಮ ಮಗಳಿಗೆ? ಹೇಳಿದೇವ್ರಿ. ಹುಡುಗನ ಕರ್ಸಿದ್ದೀರಾ ಯಾವಾಗಾದರೂ? ಕರ್ಸಿದ್ರಿ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಏನು ಹೇಳ್ತಾ ಇಲ್ಲ. ಎಷ್ಟು ಜನ ಬಂದಿದ್ದಾರೆ ಗಂಡಸರು ಇಲ್ಲಿವರೆಗೂ ಹುಡುಗರು ನಿಮ್ಮ ಹುಡುಗಿ ನೋಡೋಕ್ಕೆ? ಒಂದು 25 ಜನ ಬಂದಾರೆ. ಏನು ಒಂದು 50-100 ಆಗಬೇಕು. ಹೆಂಗದು? ಅದು ತರಕಾರಿ ಮಣ್ಣಿದ್ದಂಗೆ, ಸೆಲೆಕ್ಟೆಡ್. 1000 ಸಲ ಹೇಳ್ತೀನಿ, ಒಂದು ಗಂಡನ್ನು ಕರೆಸಬೇಕಾದ್ರೆ ಹುಡುಗಿ ಪಕ್ಕಾ ಮದುವೆ ಆಗೇ ಆಗತ್ತೆ ಅಂದರೆ ಮಾತ್ರ ಗಂಡು ಹೆಣ್ಣು ಮುಖ ದರ್ಶನ ಮಾಡಿಸ್ಬೇಕು. ನಮ್ಮ ಜನ ನೆಕ್ಸ್ಟ್ 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 ಅಂತ ಇಂಟರ್ವ್ಯೂ ಕೂರಿಸಿರ್ತಾರಲ್ಲಮ್ಮ, ಹಂಗೆ ಹೆಣ್ಣು ಬತ್ತಾ ನೋಡ್ತಾನೇ ಅವರೇ ಸ್ವಾಮಿ, ನೋಡ್ತಾನೇ ಅವರೇ ಸ್ವಾಮಿ. ಇದು 150ನೇದು ಸ್ವಾಮಿ. ಏನ್ರಿ ಹುಟ್ಟುಬಿಟ್ರಿ ಭೂಮಿಯಲ್ಲಿ? ಏನು ಹಣ್ಣ ತರಕಾರಿನ ಅದು ಬಿಕ್ರಿ ಮಾಡೋಕೆ ಇಟ್ಟಿದ್ದೀರಾ ಹೆಣ್ಣು ಹುಡುಗಿನ? ಎಷ್ಟು ಅನ್ಯಾಯ ಅಲ್ವಾ ಇದು? ಏನಕ್ಕೆ ಕರ್ಕೊಬಂದು ಆ ಹುಡುಗಿ ತೋರಿಸ್ತೀರಾ? ಚಿತ್ತಾ ನಕ್ಷತ್ರಕ್ಕೆ ಮದುವೆ ಇದೆಯಾ ಅಂತ ಫಸ್ಟ್ ತಿಳ್ಕೊಳ್ಳಿ ನೀವು. ಯಾವ್ದು ತಿಳ್ಕೊಬೇಕು? ಹುಡುಗರು ಕರಿಬೇಕಾ, ತಿಳ್ಕೊಬೇಕಾ ನಿಮ್ಮ ಮಗಳ ಬಗ್ಗೆ? ಈಗ ಹೋಗ್ಲಿ ಅಪ್ಪ, 3 ಹೆಣ್ಣು ಮಕ್ಕಳಾಗೈತೆ ಅಂತ ಒಂದು ಸ್ವಲ್ಪ ಕೊರತೆ ಇಲ್ವಾ? ಒಂದು ಗಂಡಾಗಿರಿ ಚೆನ್ನಾಗಿತ್ತು ಅಂತ ಅನಿಸಿಲ್ವಾ? ಹೌದು ಅಂತೀರಾ, ಆದರೂ ತಿಳ್ಕೊಳಕ್ಕೆ ಹೋಗಿಲ್ಲ. ನಿಮ್ಗೆ ಎದರ ನಂಬಿಕೆ ಇಲ್ವಾ? ಕೇಳೋದು ಮಾಡೋದು ನಂಬಿಕೆ ಇಲ್ವಾ ನಿಮಗೆ? ನಿಮ್ಮ ಮನೆಯಲ್ಲಿ ನಾಯಿ ಸಾಕಿದ್ದೀರಾ? ಹಲೋ, ನಿಮ್ಮ ಮನೇಲಿ ನಾಯಿ ಸಾಕಿದ್ದೀರಾ ಅಂತ ಕೇಳಿದೆ. ಇಲ್ಲ ರೀ. ಬೇರೆ ನಾಯಿ ಬರುತ್ತಾ ಮನೆಗೆ? ಬರುತ್ತೆ. ಎಷ್ಟು? 1-2? 1-2 ಬರ್ತಾವೆ. ಆಮೇಲೆ ರಾತ್ರಿ ಹೊತ್ತು ಅದು ಒಳೋದು, ಗುಂಪು ಸೇರೋದು ಗೊತ್ತಾಗುತ್ತಾ ನಿಮಗೆ? ಹೌದು, ಗೊತ್ತಾಗುತ್ತೆ. ಈಗ ಇದು ಐಡೆಂಟಿ. ಯಾವ ಮನೆಯಲ್ಲಿ ಚಿತ್ತಾ ನಕ್ಷತ್ರದ ಮಗು ಮಲಗಿದೆ ಅಲ್ಲಿ ನಾಯಿಗಳು ಸೇರ್ಕೊಳ್ತವೆ. ಯಾರು ಅಂದ್ರೆ ಎಲ್ಲ ಇವ್ರು ವಂಶಸ್ಥರೇ. ಒಬ್ರಿಗೂ ಊಟ ಹಾಕಿಲ್ಲ. ಒಬ್ರು ಊಟ ಹಾಕಿದ್ರಾ ನೀವು ವಂಶಸ್ಥರಿಗೆ? ಯಜಮಾನ್ರೆ, ಯಾರಿಗ್ರಿ? ನಿಮ್ಮ ವಂಶಸ್ಥರಿಗೆ, ನಿಮಗೆ ಜನ್ಮ ಕೊಟ್ಟವರಿಗೆ ಊಟ ಹಾಕಿದ್ದೀರಾ? ನಿಮ್ಮ ಹೆಂಡತಿ ಮನೆಯವರಿಗೆ ಊಟ ಹಾಕಿದ್ದೇವ್ರಿ. ಹಾಕಿಲ್ಲ ಅಂತನಾ, ಹಾಕಿದ್ದೀವಿ ಅಂತನಾ? ಹಾಕಿದ್ದೇವ್ರಿ. ಯಾಕೆ ಗೊತ್ತಿಲ್ವಾ? ಇಲ್ಲ, ಹಾಕಿದ್ದೆ. ಅಲ್ಲ, ನಿಮ್ಗೆ ಇದು ವಿಷಯನೇ ಗೊತ್ತಿಲ್ವಾ ಅಂತ? ಸತ್ತವ್ರಿಗೆ, ನಮಗೆ ಜನ್ಮ ಕೊಟ್ಟವ್ರಿಗೆ ಏನಾದ್ರು ಋಣ ತೀರಿಸ್ಬೇಕು ಅಂತ ಗೊತ್ತಿದೆಯಾ ಗೊತ್ತಿಲ್ವಾ? ಗೊತ್ತಿದೆ ರೀ. ಮತ್ತೆ ಯಾಕೆ ಮಾಡಲಿಲ್ಲ? ಮುಂದಕ್ಕಿಲ್ವಾ? ಅಷ್ಟೇನಾ? ಮನೇಲಿ ಹೋಗ್ತಾ ಇಲ್ವಾ? ನಿಮಗೆ ಗೊತ್ತಿಲ್ವಾ ಅಥವಾ ದುಡ್ಡಿಲ್ವಾ, ಬೇಜಾರ, ಏನು? ಇಲ್ಲ, ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಐಡಿಯಾ ಇಲ್ಲ ಅಂತ ಮದುವೆ ಮಕ್ಕಳು ಯಾಕೆ ಮಾಡ್ಕೊಂಡ್ರಿ ಅಂತ ನಾನು ಕೇಳೋಕ್ಕಾಗಲ್ಲ. ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು. ನಾನು ಮದುವೆ ಮಾಡ್ಕೊಂಡು ಇವ್ರಿಗೇನು ಕಷ್ಟ ಅಂತ ಅನ್ಕೊಬಿಡಿ ದಯವಿಟ್ಟು. ಐಡಿಯಾ ಇಲ್ಲ ಅಂದ್ರೆ ಮದುವೆ ಯಾಕೆ, ಮಕ್ಕಳು ಯಾಕೆ ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ವಾ? ಏನೋ ದೇವ್ರು ಕೊಟ್ಟವನು ಏನ್ಬಿಡ್ತಲ್ಲ ಒಂದೇ ಸಲ ಓದಿಸಲಾಗಿ. ಮದುವೆನೂ ದೇವ್ರು ಕೊಡೋದು, ಮಕ್ಕಳು ದೇವ್ರು ಕೊಡೋದು, ಇವ್ರದ್ದೇನು ಕೆಲಸನೇ ಇಲ್ಲ. ದೇವ್ರು ಕರ್ಕೊಂಡು ಕೊಟ್ಟು ತಲೆ ಮೇಲೆ ಹಾಕ್ತಾನೆ ಅಂತ ಅನ್ಕೋತೀವಿ. ದಯವಿಟ್ಟು ಅನ್ಕೋಬೇಡಿ, ದೇವ್ರ ತಲೆ ಮೇಲೆ ಹಾಕಬೇಡಿ. ಒಂದು ತಿಳ್ಕೊಳ್ಳಿ ಯಜಮಾನ್ರೆ, ಮೊದಲು ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕೂ ಹುಡುಕಬೇಡಿ. ಬಂದು ಹುಡುಗನ ಕರ್ಕೊಂಬಂದು ತೋರಿಸ್ಬೇಡಿ. ಆ ಹುಡುಗಿ ಕೊನೆಗೆ ನನಗೆ ಮದುವೆನೇ ಬೇಡ ಅಂತ ನಿಂತರೆ ಅವರಿಂದ ಇಬ್ಬರು ಅವರು ಟಾಟಾನೆ. ಆಮೇಲೆ ಇದೆಲ್ಲ ನೋಡಿಕೊಂಡು ನೀವು ಕುತ್ಕೋಬೇಕಾಗತ್ತೆ. ಫಸ್ಟು ತೀರ್ಮಾನ ಮಾಡಿ ಹಿರಿಯರಿಗೆ ನಾವು ಏನು ಮಾಡಬೇಕು ಈ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾವ ಹುಡುಗನ ಕರ್ಸಕ್ಕೆ ಹೋಗಬೇಡಿ, ಹುಡುಕಕ್ಕೆ ಹೋಗಬೇಡಿ, ಯೋಚನೆ ಮಾಡಬೇಡಿ, ದೇವ್ರ ಹತ್ರ ಕೂತ್ಕೊಂಡು ಅಳಬೇಡಿ. ಒಳ್ಳೆಯದಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಒಂದು ಮನೆಯಲ್ಲಿ ಅಪ್ಪನ ಮಾತು ಯಾರೆಲ್ಲ ಕೇಳ್ತಾರೆ, ಮನೆ ಯಜಮಾನ್ರು ಯಾರಿರ್ತಾರೆ ಅವ್ರ ಮಾತನ್ನ ಆ ಕುಟುಂಬ ಕೇಳ್ತು ಅಂತಂದ್ರೆ ಆ ಒಂದು ಮನೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಆಗ್ಲೇ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಬಹುದು. ಓಕೆ, ತುಂಬ ಸಂತೋಷ. ಏಕೆಂತಂದರೆ ಮನೆ ಯಜಮಾನನ ಮಾತು ಕೇಳಬೇಕಾ ಬೇಡವಮ್ಮ? ಕೇಳಬೇಕು. ಅವ್ರ ಮಾತಿಗೆ ನಾವು ಮಾನ್ಯತೆ ಕೊಡಬೇಕು. ಅದನ್ನು ಮನೆ ಯಜಮಾನಕ್ಕೆ ಹೊಂದಾಯ್ತು. ಈಗ ಆ ಮನೆ ಯಜಮಾನ ಹೇಗಿರಬೇಕಾಗತ್ತೆ? ಆ ಯಜಮಾನನ ಮಾತು ಮಕ್ಕಳು ಹೆಂಡತಿ ಕೇಳಬೇಕಾದ್ರೆ ಯಜಮಾನ ಹೇಗಿರಬೇಕಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು ತಾನೆ? ಅಲ್ಲಿ ಫೇಲ್ ಆಗಿದ್ರೆ ಯಾರು ಅಪ್ಪನಿಗೆ ಎದುರ್ಕೊಳ್ಳಲ್ಲ, ಗಂಡನಿಗೂ ಎದುರ್ಕೊಳ್ಳಲ್ಲ. ಅಯ್ಯೋ ಬತ್ತದ ಒಂದು ವೇಸ್ಟ್ ಬಾಡಿ ಅಂತ ಮಾಡಿಟ್ಬಿಡ್ತಾರೆ. ಬೇಯಿಸ್ಕೊಂಡು ತಿನ್ನು ಇಲ್ಲ ಹೋಗು ಅನ್ನೋ ಮಟ್ಟ ಕೊಟ್ಟಾಗಿರುತ್ತೆ ಫ್ಯಾಮಿಲಿ. ಯಾವುದು ಯೂನಿಟ್ ಬರಲ್ಲ. ಸೊ ಇದು ಯಾಕೆ ಬರ್ತಾ ಇದೆ ಅಂದರೆ, ಸಮಯ ಅನ್ನೋದನ್ನು ಸಮಯದಲ್ಲಿ ಇದಕ್ಕೇನು ಹೇಳ್ತಾರೆ ಅಂದರೆ, ಸಾಕಷ್ಟು ಸಲ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಸಮಯವನ್ನು ಯಾರು ಪ್ರೀತಿಸ್ತಾರೆ ಭಗವಂತ ನಿಮ್ಮ ಜೊತೆಲೇ ಇರ್ತಾರಂತೆ. ಅದಕ್ಕೆ ಭಗವಂತ ಧರ್ಮದಲ್ಲಿ ಒಂದು ವಿಚಾರ ಇದೆ, ಎಲ್ಲವನ್ನೂ ನನಗೆ ಒಪ್ಪಿಸ್ಬಿಡು, ಆಸ್ತಿ ಇರಲಿ ಏನೇ ಇರಲಿ ನಿಮ್ಮ ಕುಟುಂಬ ಎಲ್ಲವನ್ನೂ ನನಗೆ ಒಪ್ಪಿಸೋ ಮೂರ್ಖ, ನಾನು ಅವ್ರಿಗೆ ಏನೇನು ಕೊಡಬೇಕು ಯಾವ ಟೈಮ್ ಎಲ್ಲವನ್ನೂ ಕೊಡ್ತೇನೆ ಅಂತ ಭಗವಂತ ಕಾಯ್ತಾ ಇದ್ದೇನೆ ರೀ. ನಮ್ಮ ಜನಕ್ಕೆ ದುರಹಂಕಾರ, ಎಲ್ಲವನ್ನೂ ನಾನು ಮಾಡ್ತೀನಿ, ಎಲ್ಲವನ್ನೂ ನಾನು ಸಾಕ್ತೀನಿ, ಈ ದುರಹಂಕಾರದಿಂದ ಭಗವಂತ ಕೈಗೆ ಸಿಕ್ಕಲ್ಲ. ನಿಮ್ಗೆ ಏನೇನು ಬೇಕು ಎಲ್ಲಕ್ಕೂ ಟಾಟಾ, ನೀವು ಬರೀ ಡ್ರೀಮ್ಸ್, ಬರೀ ಕನಸಲ್ಲೇ ಕಾಲ ಕಳಿಬೇಕು. ಅಯ್ಯೋ ಎದುರುಗಡೆ ಬಿಲ್ಡಿಂಗ್ ಕಟ್ತಾ ನನಗಿಲ್ಲ, ಅಯ್ಯೋ ಎದುರುಗಡೆ ಗಂಡು ಮಗು ಆಯಿತು ನನಗೆ ಹೆಣ್ಮಗು ಆಯಿತು, ಅಯ್ಯೋ ಅವಳಿಗೆ ಮದುವೆ ಆಗಾಯಿತು ನನಗೆ ಮದುವೆ ಆಗಲಿಲ್ಲ. ಹಿಂಗೆ ಕನಸು ಕಾಣ್ಕೊಳ್ತಕ್ಕಂಥ ಇಂದಿನ ರಹಸ್ಯ ದುರಹಂಕಾರ. ಎಲ್ಲವೂ ನನಗೆ ಗೊತ್ತು. ಊಟ ಮಾಡಿದ ಊಟನ ಭಗವಂತ ಹೇಳ್ತಾನೆ ನನಗೆ ಒಪ್ಸಪ್ಪ ನಾನೇ ಕರಗಿಸ್ತೀನಿ ಅಂತ. ಊಟ ಮಾಡೋಕ್ಕೆ ಮುಂಚೆ ಭಗವಂತ ಹೇಳ್ತಾನೆ ನನ್ನ ಸ್ಮರಣೆ ಮಾಡು, ನೀನು ತಿನ್ನೋ ಊಟ ವಿಷ ಆಗಿದ್ರೂ ಅಮೃತ ಆಗತ್ತೆ ಅಂತ. ಅದನ್ನು ನಾರಾಯಣ ಒಪ್ಕೊಂಡಿರ್ತಕ್ಕಂಥ 2 ಭಾಗದಲ್ಲಿ ಕೆಲಸ ಮಾಡ್ತಾನೆ. ಊಟ ಮಾಡೋಕ್ಕೆ ಮುಂಚೆ ಯಾರೋ ನಾರಾಯಣ ಅಂತ ಹೆಸರು ಹೇಳಿ ಅನ್ನವನ್ನು ಮುಟ್ತಾರೋ ಅದು ಮಹಾಪ್ರಸಾದ ಆಗತ್ತೆ. ಊಟ ಆದಮೇಲೆ ಯಾರು ಕೃಷ್ಣಾರ್ಪಣಮಸ್ತು ಅಂತ ಹೊಟ್ಟೆ ಒಂದು ಸಲ ಸವರ್ತಾರೋ ಆ ತಿಂದಂಥ ಊಟ ಪ್ರಸಾದವಾಗತ್ತೆ. ಈ ಸತ್ಯ ನಮ್ಮ ಜನಗಳಿಗೆ ಗೊತ್ತೇನ್ರಿ? ತಿನ್ನುವಾಗಲೇ ಬೊಂಬಡಿ ಹೊಡ್ಕೊಂಡು ಮೊಬೈಲಲ್ಲಿ ಮಾತಾಡಿಕೊಂಡು ಕೋಪ ಮಾಡ್ಕೊಂಡು ತಿನ್ನೋರಿಗೆ ದೇಹ ಎಲ್ಲ ವಿಷ. ಅದೇ ರೀ ಇವತ್ತು ಕ್ಯಾನ್ಸರ್ ಆ್ಯಂಡ್ ಶುಗರ್ ಇದು ನೀವುಗಳೇ ಮಾಡ್ಕೊಳ್ತಾ ಇರೋದೇ ಹೊರ್ತು ಇನ್ನು ಸೆಕೆಂಡ್ ರೋಲ್ಗೆ ಬರ್ತಾ ಇದೆ ಅಂತ ಪೇಪರ್ ನೋಡಿದೆ ಬೆಳಗ್ಗೆ. ಕೋವಿಡ್ ಹೊಸ ತಳಿ ಉತ್ಪತ್ತಿ ಆಗ್ತಾ ಇದೆ, ರೆಡಿಯಾಗಿರಿ. ಯಾಕೆ ಅಂದರೆ ಅರ್ಧ ರಾತ್ರಿಯಲ್ಲಿ ತಿನ್ನೋರಿಗೆ, ಅರ್ಧ ರಾತ್ರಿಯಲ್ಲಿ ಎಚ್ಚರಿಕೆ ಇರೋರಿಗೆ ಇದೊಂದು ದೊಡ್ಡ ಪನಿಷ್ಮೆಂಟ್. ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂದರೆ ನೀವುಗಳೇ. ಅಪ್ಪಿತಪ್ಪಿ ಸ್ವಲ್ಪ ಉಳ್ಕೊಂಡಿರ್ಬೋದು, ಈಗ ಕಂಟಿನ್ಯೂ ಆಗುತ್ತೆ. ಇದನ್ನು ನನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎದುರಿಸ್ತಾ ಇಲ್ಲ ನಾನು, ಜ್ಯೋತಿಷ್ಯ ಭವಿಷ್ಯ ಹೇಳ್ತಾ ಇಲ್ಲ. ಕೋವಿಡ್ ಕಮಿಂಗ್ ಬೆಳಗ್ಗೆ ಪೇಪರಲ್ಲಿ ನೋಡಿದೆ 2 ಸಲ, ಯಾವಾಗ ಎಷ್ಟೋ ದೇಶದಲ್ಲಿ ಬಂದಿದೆಯಂತೆ, ಇಲ್ಲಿ ಬಂದೈತೆ ಅಂತ ಎದುರ್ಕೋತಾರೆ ಅಂತ ಇನ್ನೂ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಕೋವಿಡ್ಡು ಹೋಗಿಲ್ಲಮ್ಮ, ಇದೆ. ನಾವು ಅಂದ್ಕೊಂಡಿದ್ದೀವಿ ಹೊಟ್ಟೈತು ಅಂತ, ಇಲ್ಲ ಇದೆ. ಅದನ್ನು ಬೇರೆ ಹೆಸರು ಕೊಟ್ಟು ಟ್ರೀಟ್ ಮಾಡ್ತಾವ್ರೆ ಅಷ್ಟೇ, ಹೆಸರು ಚೇಂಜ್ ಮಾಡವ್ರೆ. ಅದಕ್ಕೋಸ್ಕರ ಹಳೆ ಮದ್ಯ ಹೊಸ ಬಾಟ್ಲು ಅಂತ ಗಾದೆ ಹೇಳ್ತಾರೆ. ಹಾಗೆ ಈ ರೀತಿಯಾಗಿರ್ತಕ್ಕಂತಹ ವಿಚಾರದಲ್ಲಿ ನಾವು ಮಾಡ್ತಾ ಇರ್ತಕ್ಕಂತಹ ದೊಡ್ಡ ಲೋಪ ಏನು ಅಂತಂದರೆ, ಸಮಯ ಅಂತಕ್ಕಂಥದ್ದನ್ನು ಯಾರು ಗುರುತಿಸಲ್ವೋ ಅವ್ರ ಮಾತು ಯಾರು ಕೇಳಲ್ಲಮ್ಮ. ಸಮಯಕ್ಕೆ ಏನು ಮಾಡಬೇಕು? ಗುರುತಿಸ್ಬೇಕು. ಫಿಕ್ಸು. ನೀವು ಮನೆ ಯಜಮಾನ ಒಂದು ಮಾಡಿದ್ರೆ ಹೆಂಡತಿ ಫಾಲೋಅಪ್ ಮಾಡ್ತಾಳೆ, ಗಂಡ ಹೆಂಡತಿ ಇಬ್ಬರು ಫಾಲೋಅಪ್ ಮಾಡಿದ್ರೆ ಮಕ್ಕಳು ಹಿಂದೆ ಬರ್ತಾರೆ. ಹೇಗಿರುತ್ತೆ ಮನೆ? ಸ್ವಾಮಿ ನಾವು ಮಾಡಬೇಕು ಅಂತ ಭಾರಿ ಕಷ್ಟಪಡ್ತೀವಿ, ಭಾರಿ ಪೂಜೆ ಇಲ್ಲೇ ತಪ್ಪಾಗ್ತಾ ಇರೋದು. ನೀವು ಪೂಜೆ ಮಾಡೋದ್ರಿಂದ ಚೇಂಜ್ ಆಗಲ್ಲ, ಯಾರೂ ಚೇಂಜ್ ಆಗೋಕ್ಕಾಗಲ್ಲ. ಪೂಜೆ ಮಾಡಿದವ್ರು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದು ಸತ್ಯ ಗೊತ್ತಿಲ್ವಲ್ಲ ಪೂಜೆ ಏನು ಮಾಡಬೇಕಂತ. ಉದಾಹರಣೆ, ಶುಕ್ರವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ಅಂತ ಸಾಮಾನ್ಯವಾಗಿ ತಿಳ್ಕೊಂಡ್ರೆ ವಿಷಯ, ಹೌದಾ? ಬೆಳಿಗ್ಗೆನೋ ಸಂಜೆನೋ ಮಾಡಬೇಕು ಅಂತ ಇದೆ, ಮಾಡಿದ್ರೆ ಒಳ್ಳೆಯದು ಅಂತಿದೆ. ಆ ಒಳ್ಳೆಯದು ಅಂತ ಹೇಳೋದ್ರಲ್ಲಿ ಒಂದು ಕೆಟ್ಟದಿದೆ, ಅದು ಬಿಟ್ಬಿಡ್ತಾರೆ. ಅದನ್ನು ಹೇಳ್ತಾರೆ ಇದನ್ನು ಪಾರಾಯಣ ಮಾಡಿ ಅಂತ. ಏನು ಮಾಡಬೇಕು? ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅದಕ್ಕೆ ಮುಂಚೆ ಜಪ ಮಾಡಬೇಕು. ಯಾವುದೇ ಮಂತ್ರಗಳನ್ನು ಪಠನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಜಪ ಮಾಡದೆ ಅಂದರೆ ಇನ್ವಿಟೇಷನ್ ಪ್ರಿಂಟ್ ಮಾಡದೆ ಮದುವೆಗೆ ಯಾರಮ್ಮ ಬರ್ತಾರೆ? ಯಾರು ಬರಲ್ಲ ಅಲ್ವಾ? ಹಾಗಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ನೀವು ಭಗವಂತ ಸ್ವಲ್ಪ ನಮ್ಮ ಕಡೆ ನೋಡಲಿ ಅನ್ನೋ ಪ್ರಜ್ಞೆ ಬೇಕಲ್ಲ. ಅದಕ್ಕೆ ಅವ್ರಿಗೆ ಪೀಠ ಹಾಕಿ ಮಣೆ ಹಾಕಿ ಕೂರಿಸಿ 10 ಭಾಗ ನೀವು ವಿಷ್ಣು ಸಹಸ್ರನಾಮ ಬರ್ತಕ್ಕಂಥ ಎಷ್ಟು ಅಕ್ಷರಗಳಿದೆ ಯಾರು ಗೊತ್ತು ಸ್ವಾಮಿ?
ಗಾಯತ್ರಿ ಮಂತ್ರದಲ್ಲಿ ಎಷ್ಟು ಅಕ್ಷರಗಳಿದೆ, ಅದಕ್ಕೆ ಎಷ್ಟು ಭಾಗ ಜಪ ಮಾಡಬೇಕು, ಇಲ್ಲವೇ ಇಲ್ಲ. ಸೋಮನ್ ಪುಸ್ತಕ ನೋಡ್ಕೊಂಡು ಹೇಳ್ತಿರೋದೆ, ಕೆಲವು ಮೇಲಂತೂ ಹಿಂಗೆ ಜೋಡಿಸ್ಬಿಟ್ಟಿರ್ತಾನೆ ಬುಕ್ಕು ಸ್ಟಾಲ್, ಮಂಗಳವಾರಕ್ಕೊಂದು, ಬುಧವಾರಕ್ಕೊಂದು, ಶುಕ್ರವಾರಕ್ಕೊಂದು, ಹೇಳಿದ್ದು ಅಮ್ಮ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ, ಕಾಳಿ ಅವತಾರ ತಾಳ್ಬಿಟ್ಟಿರ್ತಾರೆ. ಯಾರು ಹೆಣ್ಣು ಪ್ರತಿದಿನ ಮನೆಯಲ್ಲಿ ಮಂತ್ರ ಪಠನೆ ಮಾಡ್ತಾರೆ ಮಹಾಕಾಳಿ ರೂಪವನ್ನು ತಾಳ್ತಾರೆ. ಗಂಡಸರು ಓಡೋಗ್ಬಿಡ್ಬೇಕು, ಇವಳು ಪೂಜೆ ಮಾಡಿ ನನ್ನೂ ಹಾಳು ಮಾಡಿಬಿಟ್ಲು ಅಂತ ಬೈಕಂಡೇ ಹೋಯ್ತಾನೆ ಗಂಡ. ಟೈಮ್ ಸರಿ ತಿಂಡಿ ತಿನ್ನಲ್ಲ, ಪೂಜೆಯಲ್ಲೇ ಕೂತ್ಬಿಡ್ತಾರೆ, ಗಂಡ ಮಕ್ಕಳು ಗಮನಿಸೋದೇ ಇಲ್ಲ, ಮನೆ ಹೆಂಗ್ರಿ ಆಗತ್ತೆ, ಮನೆಯಲ್ರಿ ಉದ್ಧಾರ ಆಗತ್ತೆ. ಇದಿಷ್ಟು ವಿಷಯ ತಿಳ್ಕೊಳ್ಳಿ. ಯಾಕೆ ಈ ಥರ ತಾಪತ್ರೆಗಳು ಜಾಸ್ತಿ ಆಗ್ತಾ ಇದೆ? ಎಲ್ರಿಗೂ ಸಮಯ ಪ್ರಜ್ಞೆ ಬೇಕು, ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಏನು ಕೊರತೆ ಆಗಿದೆ ಹೇಳ್ಬಿಡಿ ಸ್ವಾಮಿ ಅಂದರೆ, ಮನೆ ಯಜಮಾನನ ಮಾತು ಯಾರ ಮನೆಯಲ್ಲಿ ಯಾರು ಕೇಳ್ತಾ ಇಲ್ವೋ ಆ ಮನೆಯಲ್ಲಿ ಯಾರಿಗೂ ನಿದ್ದೆ ಸರಿಗೆ ಬರಲ್ಲ. ಒದ್ದಾಡ್ತಿರ್ತಾರೆ, ಕಾಲು ಹಿಂಗೋಯ್ತದೆ, ಒಂದು ಕೈ ಹಿಂಗೋಯ್ತದೆ, ಯಾರಿಗೂ ಮನೇಲಿ ನಿದ್ದೆ ಬರಲ್ಲಮ್ಮ. ಮನೆ ಯಜಮಾನ ಸಮಯ ಪ್ರಜ್ಞೆ ಇಲ್ಲದಿದ್ದಾಗ ಮನೆಯ ಕುಟುಂಬದವರಿಗೆ ಯಾರಿಗೂ ಸಕಾಲಕ್ಕೆ ನಿದ್ದೆ ಬರುವುದಿಲ್ಲ. ಇದು ದೊಡ್ಡ ಶಾಪ. ಇದು ಯಜಮಾನ್ಗೆ ತಟ್ಟೋದು. ಇದು ಯಜಮಾನ್ಗೆ ಗೊತ್ತಿರಬೇಕಲ್ಲ. ಹೈ ಮನಿಕೋ ಲೈಟ್ ಆಫ್ ಮಾಡ್ತೀನಿ, ಹೈ ಮನಿಕೋ ಟಿ ವಿ ಆಫ್ ಮಾಡ್ತೀನಿ, ಬರೀ ಆರ್ಡ್ರು. ನಾನು ಮಾಡಿರೋ ಘನಭಾರಿ ಕೆಲಸ ಏನು ಅಂತ ಗೊತ್ತಿಲ್ಲ ಅಪ್ಪನಿಗೆ. ಈ ರೀತಿಯಾಗಿ ಇದು ಕಟ್ಟಿಟ್ಟ ಬುತ್ತಿ. ಸಮಯ ಪಾಲನೆ ಯಾವ ಮನೆಯಲ್ಲಿ ಯಜಮಾನ ಮಾಡಿಲ್ವೋ ಮಕ್ಕಳು ನಿಮ್ಮ ಮಾತು ಕೇಳಲ್ಲ ರೀ. ಬರೆದಿಟ್ಕೊಂಬಿಡಿ. ಮದುವೆ ಆದರೂ ಅಷ್ಟೇ, ಮದುವೆ ಆಗದೇ ಇದ್ರೂ ಅಷ್ಟೇ, ಕತೆ ಅಷ್ಟೇ. ಹಾಗಿರಬೇಕಾದ್ರೆ ಇಲ್ಲಿ ಅಪರಾಧ ಏನಾಗ್ತಾ ಇದೆ ಅಂದರೆ, ಇದಕ್ಕೆ ಬರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಒಂದು ನೆನ್ನೆ ಹೇಳಿದೆ, ಶಿವಪಾರ್ವತಿ ನಮ್ಮ ಮನೆಯಲ್ಲಿ ಸದಾ ವಾಸ ಮಾಡಬೇಕಂತೆ. ಯಾರ ಮನೆಯಲ್ಲಿ ಶಿವ ಅಂತ ಇರಲೇಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನೆಮ್ಮದಿ ಬೇಕು, ಎಲ್ರಿಗೂ ಇಷ್ಟ. ಶಿವ ಯಾರ ಮನೇಲಿರ್ತಾನೆ ಅಂದರೆ, ಯಾರ ಮನೇಲೂ ಇಲ್ಲ, ಎಲ್ಲರ ಮನೇಲಿರೋನು ರುದ್ರ, ಮಹಾಕಾಳಿ ರೂಪ. ಎಲ್ರಿಗೂ ಕೋಪ, ಆವೇಶ, ಬೇಜಾರು, ಒತ್ತಡ, ರುದ್ರ ಇದ್ದಾನೆ. ಶಿವ ಇರಬೇಕಿತ್ತು, ಯಾಕಿಲ್ಲ? ಮನೆಯ ದಿಕ್ಕಿನಲ್ಲಿ ಶಿವ ವಾಸ ಮಾಡ್ತಾರೆ. ಯಾರ ಮನೆಯಲ್ಲಿ ದಿಕ್ಕುಗಳಿದೆ? ಇಲ್ಲ. ಇನ್ನೊಬ್ಬರ ಮನೆಗೆ ಜೈಂಟಿ, ಆಮೇಲೆ ಮೂಲೆಗಳು ಮುರಿದು ಬಿಟ್ಟಿರ್ತಾರೆ, ಅವರ ಮನೆಯಲ್ಲಿ ಶಿವ ಇಲ್ಲ. ರುದ್ರತಾಂಡವ, ದಿನ ಡ್ಯಾನ್ಸು, ಹುಚ್ಚು ಡ್ಯಾನ್ಸ್ ನಡೆಯುತ್ತೆ. ಮನೇಲಿ ಯಾರು ಇರಬೇಕು? ಶಿವ ಇರಬೇಕು. ಯಾರನ್ನ ಇಟ್ಕೊಂಡಿದ್ದೀರಾ? ರುದ್ರನ್ನ ಇಟ್ಕೊಂಡಿದ್ದೀರಾ. ಆದ ಕಾರಣದಿಂದಾಗಿ ಸಮಯ ಪಾಲನೆ ಮಾಡಬೇಕು ಅನ್ನೋ ಕ್ಲಾರಿಟಿ ಬೇಕು ಅಂದರೆ, ನಿಮ್ಮ ಮನೆಯ ದಿಕ್ಕುಗಳು ಸರಿಯಾದ ರೀತಿಯಲ್ಲಿದ್ದಾಗ, 8 ದಿಕ್ಕುಗಳಿದ್ದರೆ ನಿಮ್ಮಂಥ ಕೋಟಿಪತಿಗಳು ಇನ್ಯಾರೂ ಇಲ್ಲ. ಸ್ವಾಮಿ ದಿಕ್ಕೈತೆ ಅಂತ ನೀವೇನಾದ್ರು ಹೇಳಿದ್ರೆ ದಯವಿಟ್ಟು ಫೋಟೋ ಕಳಿಸಿ. ನಿಮ್ಮ ಮನೆಯಲ್ಲಿ ದಿಕ್ಕು 4, 8 ದಿಕ್ಕು ಇದೆ ಅಂತ ಅನ್ನೋದೇ ಆದರೆ ದಯವಿಟ್ಟು ಫೋಟೋ ಕಳಿಸಿ. ನಿಮ್ಮ ಚಿತ್ರಣವನ್ನು ನಾನು ಇಲ್ಲಿಂದನೇ ಮಾತಾಡ್ತೀನಿ ಕೂತ್ಕೊಂಡು, ಗೊತ್ತಾಗತ್ತೆ. ಅಯ್ಯೋ ಅವೆಲ್ಲ ಯಾಕೆ ಹೇಳ್ಕೋಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ತಿಳ್ಕೋಬೇಕು ಅಂದರೆ ಪ್ರಯತ್ನ ಮಾಡಿ. ಹೇಳಕ್ಕೆ ನಾವು ರೆಡಿ ಇದ್ದೀವಿ, ಕೇಳಿಸ್ಕೊಳ್ಳೋಕೆ ನೀವು ರೆಡಿ ಇರಿ. ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರು ಕೂಡ ಪರಿವರ್ತನೆ ಆಗಬೇಕು ಅಂದರೆ ಇದರ ಒಳಗಡೆ ಬೀಳಬೇಕು, ಬಿದ್ದು ಏಳಬೇಕು, ಆವಾಗಲೇ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಹಾಗೆ ನಮ್ಮ ವೀಕ್ಷಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಗಳೇ. ನೋಡಿದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.